ಕರ್ನಾಟಕ ರಾಜ್ಯದ ಖ್ಯಾತ ಉಪನ್ಯಾಸಕರು, ಬಸವ ತತ್ವಗಳು, ಅಂಬೇಡ್ಕರ್ ಅವರ ತತ್ವಗಳು, ಸಾಕಷ್ಟು ಕಾರ್ಯಕ್ರಮಗಳ ಮೂಲಕ ಜನಸಾಮಾನ್ಯರಿಗೆ ಹತ್ತಿರವಾಗಿ ಆರಂಭದಿಂದಲೂ ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಹೋರಾಟವನ್ನು ಮಾಡ್ತಾ ಅನ್ಯಾಯದ ಪರವಾಗಿ ಧ್ವನಿಯನ್ನೆತ್ತಿ ಸಮಾಜದಲ್ಲಿ ಹಲವಾರು ಯಶಸ್ವಿಯಾಗಿರುವಂಥ ಕಾರ್ಯಕ್ರಮಗಳನ್ನು ಮಾಡಿ ಮೂಲತಃ ಪ್ರೌಢಶಾಲಾ ಶಿಕ್ಷಕರಾಗಿದ್ದರೂ ಕೂಡ ಅದು ವಿಶೇಷವಾಗಿ ವಿಜ್ಞಾನ ವಿಭಾಗದಲ್ಲಿ, ಗಣಿತ ವಿಜ್ಞಾನ ವಿಭಾಗದಲ್ಲಿ, ಆದರೆ ಅವರ ಉನ್ನತ ಸ್ಥಾನ ಮತ್ತು ಕಲಾ ವಿಭಾಗದಲ್ಲಿ ನೂರಾರು ಕಾರ್ಯಕ್ರಮಗಳ ಮೂಲಕ, ಸಾಹಿತ್ಯದ ಮೂಲಕ ಜನಸಾಮಾನ್ಯರನ್ನ ಇವತ್ತು ಬಡಿದೆಬ್ಬಿಸುವಂತ ಕೆಲಸವನ್ನ ಇವತ್ತು ನಮ್ಮ ಗುರುಗಳಾಗಿರುವಂತ ಶ್ರೀಯುತ ಅಶೋಕ್ ಅಂಚುಲಿ ಸರ್ ಅವರು ಮಾಡ್ತಾ ಇದ್ದಾರೆ. ಚಂದನಿ ವಾಹಿನಿ ಅನ್ನುವಂತ ಒಂದು ಕಾರ್ಯಕ್ರಮದ ಮೂಲಕ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಗುರುಗಳು. ಇವತ್ತು ನಮ್ಮ ಜೊತೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಭಾಗ 2 ಅನ್ನುವಂಥ ವಿಚಾರವನ್ನು ಇವತ್ತು ನಾವು ತಮ್ಮೊಂದಿಗೆ ಹಂಚಿಕೊತಾ ಇದ್ದೇವೆ. ಸರ್, ತುಂಬ ಹೃದಯ ಸ್ವಾಗತ ಸರ್. ನಮಸ್ತೆ, ಧನ್ಯವಾದಗಳು. ಸರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ತಮ್ಮಿಂದ ಆರಂಭ ಆಗಲಿ ಸರ್. ಆಗ್ಬೋದು. ಮತ್ತೊಂದು ಬಾರಿ ನಾನು ಅನ್ ಅಕಾಡೆಮಿಗೆ ಮತ್ತೆ ನನ್ನ ಮಾತುಗಳನ್ನ ಕೇಳಬೇಕು ಅಂತ ಹಂಬಲಿಸಿದ್ದೀರಿ. ಮತ್ತೆ ಈ ಅವಕಾಶವನ್ನು ನನಗೆ ಕೊಡ್ತಾ ಇದ್ದೀರಿ. ಆ ಪ್ರೀತಿಯ ಋಣ ನಮ್ಮ ಮೇಲಿದೆ ಅನ್ನುವಂತ ಅತ್ಯಂತ ಮೃದುವಾದ ಮಾತುಗಳನ್ನ ತಮ್ಗೆ ಹೇಳ್ತಾ, ಈ ದಿನ ನಾವು ಒಬ್ಬ ಶ್ರೇಷ್ಠ ಹೋರಾಟಗಾರ, ಅಮಾನಿತ ಶೋಷಿತ ಕುಟುಂಬದಲ್ಲಿ ತಾಳಿ ಬಿದ್ದವರನ್ನ ಎತ್ತಿ ಹಿಡಿದು ಅವರಿಗೆ ಧ್ವನಿಯನ್ನ ನೀಡಿ ಮೂಕರಾದವರಿಗೆ ಬಾಯಿ ಬರುವ ಹಾಗೆ ಅದ್ಭುತವಾದಂತ ಕೆಲಸಗಳನ್ನ ಮಾಡಿ ದೇಶದ 5ನೇ 1 ಭಾಗದಷ್ಟು ಜನ ನಿಮ್ನ ವರ್ಗದಲ್ಲಿ ಏನಿದ್ರು, ಅವರಲ್ಲಿ ಜೀವಚ್ಛವವಾಗಿ ಏನ್ ಬಿದ್ದಿದ್ರು, ಅವರು ತುಳಿತಕ್ಕೊಳಗಾಗಿದ್ರು, ದಮನಿತರಾಗಿದ್ರು, ಅವರೆಲ್ಲರ ಪ್ರತಿನಿಧಿಯಾಗಿ ಅವರ ಬದುಕಿನ ಆಶಾಕಿರಣವಾಗಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಡಿ ಬರ್ತಾರೆ. ಅಂತಹ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರ. ಅವರನ್ನ ನಾವು ಬಹಳ ಗೌರವದಿಂದ ನೆನಪಿಸ್ಕೊಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಅಂಬೇಡ್ಕರ್ ಅವರ ಜನ್ಮ ದಿನ ಎಂದು ಆ ಜಯಂತ್ಯೋತ್ಸವದ ಈ ಸಂದರ್ಭದಲ್ಲಿ ಅವರ ಕುರಿತಾದ ಒಂದಿಷ್ಟು ಚಿಂತನೆಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನಾನು ಬಂದು ನಿಂತ್ಕೊಂಡಿದ್ದೀನಿ. ನನಗನಿಸ್ತದೆ, ಒಂದು ಕವಿತೆಯ ಮೂಲಕ ಅವರ ನಾವು ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಅನಾವರಣಕ್ಕೆ ಅಣಿಯಾಗೋಣ ಅನ್ನುವಂಥದ್ದನ್ನ ಇಟ್ಕೊಂಡು ಒಂದು ಕಡೆಗೆ JS ಸಿದ್ಧಲಿಂಗಯ್ಯನವರು ಒಂದು ಕವಿತೆಯನ್ನು ಬರೀತಾರೆ ಸರ್. ಹಾ ಸರ್, ಬಹಳ ಅದ್ಭುತವಾದ ಕವಿತೆ ಅದು. ಅಂಬೇಡ್ಕರ್ ಅಂದ್ರೆ ಅಂತ ಅದರಲ್ಲಿ ಅವ್ರು ಹೇಳ್ತಾರೆ, ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಉದ್ದಗಲ ನಿಂತ ಆಲವೇ, ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ, ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ ಅದು ಅಂಬೇಡ್ಕರ್. ಬಾಳಿನಲ್ಲಿ ಕಂಡುಕೊಂಡೆ ಹೋರಾಟದ ದಾರಿಯ, ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುಕನು. ಜಾತಿಯನ್ನು ಹೂತು ಬಿಡಲು ಲಕ್ಷ ಜನರನ್ನು ಕಟ್ಟಿ ಕ್ರಿಯಾ ರಂಗಕ್ಕಿಳಿದ ಸ್ವಾಭಿಮಾನ ಸಮುದ್ರವೇ ಅದು ಅಂಬೇಡ್ಕರ್ ಅಂತ. ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ, ಮಳೆಯ ನೇಕೆ ತಾರಿಲ್ಲ, ಮಿಂಚು ಮಾಯೆ ಅಷ್ಟೇ, ಅಭಿಮಾನದ ನೇಗಿಲಿಂದ ಬಂಜರು ನೆಲ ಉತ್ತವನೇ. ಏನು ಅದ್ಭುತವಾದ ಮಾತುಗಳನ್ನ ಬರೀತಾರೆ. ಅಭಿಮಾನದ ನೇಗಿಲಿಂದ ಬಂಜರ ನೆಲವನ್ನು ಉತ್ತವನೇ. ಬಂಜರಾಗಿದ್ದಂತ ನೆಲ ಅದು. ಅಂತಹ ನೆಲ ಅದು ಯಾವುದು? ನಿಮ್ನ ವರ್ಗದ ಒಂದು ಜನಾಂಗದ ನೆಲ. ಅಲ್ಲಿ ನೀವು ಒಂದಿಷ್ಟು ಆಶಯನ ಬಿತ್ತಿದ್ರಿ, ಉತ್ತಿದ್ರಿ, ಆದ್ರೆ ಪಾತಿ ಮಾಡಿದ್ರಿ, ನಾಟಿ ಮಾಡಿದ್ರಿ, ಎಲ್ಲ ಮಾಡಿ ಆ ಫಲ ಕೊಡುವ ಸಂದರ್ಭದಲ್ಲಿ ಬೆಳೆಯ ಕಾಣದು ಹೋದವನೇ ಅಂತ. ಆ ಬೆಳೆಯನ್ನು ಕಾಣದೇ ಹೋದವನು ನೀನು ಅಂಬೇಡ್ಕರ್ ಅಂತ. ಕಪ್ಪುಕ್ಕಿನ ಕೋಳಗಳನ್ನು ಕಡಿದು ಎಸೆದ ವಜ್ರವೇ. ಏನ್ ಅದ್ಭುತವಾಗಿ ಬರೀತಾರೆ. ಕಪ್ಪುಕ್ಕಿನ ಕೋಳಗಳನ್ನು ಕಡಿದು ಎಸೆದ ವಜ್ರವೇ, ಬಂಗಾರದ ಕೋಳ ಹೊಕ್ಕ ಮಹಾಬೌದ್ಧ ಭಿಕ್ಷುವೆ, ಮಲಗಿದವರ ಕೂಡಿಸಿದೆ ನಿಲ್ಲಿಸುವವರು ಯಾರೋ. ಏನ್ ಅದ್ಭುತವಾಗಿ ಪ್ರಶ್ನೆ ಮಾಡ್ತಾರೆ. ಮಲಗಿದ್ದು ನಾವೆಲ್ಲ ಜನ, ಮಲಗಿದವರನ್ನ ಹೀಗೆ ಎಬ್ಬಿಸಿ ಕೂರಿಸಿದ್ರಿ ಅಷ್ಟೇ, ಆದ್ರೆ ಎದ್ದು ನಿಲ್ಲಿಸುವವರು ಯಾರೋ, ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರೋ ಅಂತ ಸಿದ್ಧಲಿಂಗಯ್ಯನವರು ಒಂದು ಕವಿತೆ ಬರೀತಾರೆ. ಬಹಳ ಅದ್ಭುತವಾದ ಕವಿತೆ.
ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಅಗಲಕ್ಕೂ ನಿಂತ ಆಲವೇ ಅಂತ. ಅದು ಅಂಬೇಡ್ಕರ್. ಇದು ವ್ಯಕ್ತಿತ್ವ. ನಾವು ಈ ಕವಿತೆ ಅಂಬೇಡ್ಕರ್ ಅವರ ಗಟ್ಟಿ ವ್ಯಕ್ತಿತ್ವವನ್ನು ನಮಗೆ ಕಟ್ಟಿಕೊಡ್ತಾರೆ. ಹಾಗೆ ಮತ್ತೊಂದು ಕಡೆಗೆ ಬರ್ತಾರೆ, ಏನಾಯ್ತು ಹಾಗಿದ್ರೆ ಅಂತ. ನೀ ಹೋದ ಮರುದಿನ ಮೊದಲಂಗೆ ನಮ್ ಬದುಕು ಆಗ್ಯಾದು ಬಾಬಾ ಸಾಹೇಬ, ಚೆನ್ನಣ್ಣವರು ಒಂದ್ ಕಡೆಗೆ ಬರೀತಾರೆ. ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಆಗ್ಯಾದು ಬಾಬಾ ಸಾಹೇಬ, ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನೂ ತನಕ ಬರ್ಲಿಲ್ಲರು ಒಬ್ಬ. ನೀನ್ ಹೋದೆ, ಆದ್ರೆ ನಿನ್ನ ಹಾಗೆ ಈ ಜನಾಂಗವನ್ನ ಪ್ರೀತಿಸಿದ, ಈ ಜನಾಂಗದ ಅಭಿವೃದ್ಧಿಗಾಗಿ ಅದನ್ನ ಎತ್ತಿ ಹಿಡಿಯುವ ಒಂದು ಪ್ರಯತ್ನವನ್ನ ಮಾಡುವ ಬಹುದೊಡ್ಡ ಶಕ್ತಿ ಮತ್ತೆ ಬರ್ಲೇ ಇಲ್ಲ. ನೀವ್ ಹೋದ್ರೆ ಮತ್ತೆ ನಮ್ಮ ಬದುಕು ಹಾಗೇನೆ ಆಗಿದೆ ಬಾಬಾ ಸಾಹೇಬ ಅಂತ ಒಂದು ಕಡೆಗೆ ಅವರು ಬರೀತಾರೆ. ಇನ್ನೊಂದು ಕಡೆಗೆ ಅಂಬೇಡ್ಕರ್ ಅವರ ಕುರಿತು ಒಂದು ಗೀತೆ ಬರ್ತದೆ, ಮಹಾರಿನ ಮಹಾನದಿ, ಮಹಾರಿನ ಮಹಾನದಿ ನಮ್ಮ ನಿಮ್ಮ ಪ್ರಾಣ ನದಿ, ಬಿಡುಗಡೆಯ ಹಸಿರ ಉಸಿರ ಬುದ್ಧ ನಗೆಯ ತಾಯಿ ನದಿ, ದನಿಯ ಆಲಿಸಿ ನದಿಯ ದನಿಯ ಆಲಿಸಿ, ಮಹಾರಿನ ಮಹಾನದಿ ನಮ್ಮ ನಿಮ್ಮ ಪ್ರಾಣ ನದಿ ಅಂತ ಇನ್ನೊಬ್ಬರು ಕವಿಗಳು ಬರೀತಾರೆ. ಬಹಳ ಅದ್ಭುತವಾದ ಕವಿತೆಯ ಸಾಲುಗಳು. ಸುಮ್ಮನೆ ಇವತ್ತಿನ ಸಂದರ್ಭದಲ್ಲಿ ಒಂದಿಷ್ಟು ನೆನಪು ಮಾಡ್ತೇನೆ. ಕದಲಿಸಿದೆ ಬಂಡೆಗಳ, ಬದಲಿಸಿದೆ ಮಾರ್ಗಗಳ. ಬಂಡೆಗಳು ಎಲ್ಲ ಜಡ ಸಂಪ್ರದಾಯವಾದಿಗಳಿಂದ ತುಂಬಿರುವಂತಹ ಈ ಸಂದರ್ಭದಲ್ಲಿ ಅವು ಜಡ ಬಂಡೆಗಳು. ಆ ಬಂಡೆಗಳನ್ನೇ ಬದಲಿಸಿದೆ, ಮಾರ್ಗಗಳನ್ನ ಬದಲಿಸಿದೆ, ಬಂಡೆಗಳನ್ನ ಕದಲಿಸಿದೆ ಅಂತ ಅಂಬೇಡ್ಕರ್ ಅವರ ಬಗ್ಗೆ ಬರಿತಾನೆ. ಹೇಳ್ತಾರೆ, ಕಾಡ್ಗಿಚ್ಚ ಕಡಲಲ್ಲಿ ಜ್ವಾಲೆಗೆ ಜೇನಾದವನೇ, ಕಾಡ್ಗಿಚ್ಚ ಕಡಲಲ್ಲಿ ಜ್ವಾಲೆಗೆ ಜೇನಾದವನೇ, ನಿನ್ನ ಹೆಸರಿನ ಸುತ್ತ 100 ಕುರ್ಚಿಗಳು, ಎಲ್ಲೆಲ್ಲೂ ಹುಡುಕಿದರು ನಿನ್ನ ಮುಖವಿಲ್ಲ. ನಿನ್ನ ಹೆಸರನ್ನ ನಮ್ಮ ಬದುಕಿನ ಉಸಿರಾಗಿಸಿಕೊಂಡು ನನ್ನ ಲಾಭಕ್ಕಾಗಿ ನಾನು ಅಂಬೇಡ್ಕರ್ ಅವರನ್ನ ಬಳಸಿಕೊಂಡ್ವಿ. ಆದರೆ ನಿನ್ನಂತ ವ್ಯಕ್ತಿಗಳನ್ನ, ಅವರಿವರು ಏನೆಲ್ಲ ಕುರ್ಚಿಗಳನ್ನ ಇಲ್ಲಿ ಕುತ್ಕೊಂಡಿದ್ದಾರೆ ಅಲ್ಲಿ ಹುಡುಕ್ತಾ ಇದ್ದೀನಿ, ಅವರ ಮುಖಗಳಲ್ಲಿ ನೀನು ಕಾಣ್ತಾ ಇಲ್ಲ ಅಂತ ಹೇಳಿ ನೋವಿನಿಂದ ಕೂಡ ಒಂದ್ ಕಡೆಗೆ ಬರೀತಾರೆ. ಇದು ಅಂಬೇಡ್ಕರ್ ಕುರಿತಾದಂತ ಒಂದಿಷ್ಟು ಚಿಂತನೆಗಳು. ನನಗೆ ಹೇಳಿಕೆ ಅಂತಂದ್ರೆ ಒಂದ್ 3 ಘಟನೆಗಳನ್ನ ಮುಂದಿಟ್ಕೊಂಡು ನಾನು ಒಂದಿಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಾಕಿಕೊಡ್ತೇನೆ. 1891 ಅದು ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮಹೋ ಅನ್ನುವಂತ ಸ್ಥಳದಲ್ಲಿ ಜನ್ಮ ತಾಳ್ತಾರೆ. ಎಂತ ಸ್ಥಿತಿ ಅದು! ಅವ್ರ ತಂದೆ ಏನೋ ರಾಮ್ಜಿ ಸಕ್ಪಾಲ್ ಅವರು ಮಿಲಿಟರಿ ಒಳಗಿದ್ದವರು, ಅವರ ತಾತ ಸುಬೇದಾರ ಆಗಿದ್ದಂಥವ್ರು. ಅಂತ ಕುಟುಂಬದಲ್ಲಿ ಬಂದು ಬಹಳ ಅಧ್ಯಾತ್ಮದ ಪರಂಪರೆಯೊಳಗೆ ಕಬೀರರ ಬದುಕಿನ ಪಂಥಕ್ಕೆ ಅವ್ರು ಅಂಟ್ಕೊಂಡಂಥವ್ರು. ಹಾಗಿರುವಂತ ಅಂಬೇಡ್ಕರ್ ಅವರ ಸ್ಥಿತಿ ಬರ್ತಾ ಬರ್ತಾ ಏನಾಯ್ತು ಅನ್ನೋದನ್ನ ಚಿಂತನೆ ಮಾಡಿದ್ರೆ ಬಹಳ ನೋವಾಗತ್ತೆ. ಅದು ಹೇಗೆ ಸಾಧ್ಯ? ಇಂತಹ ಕತ್ತಲೆಯ ಕೂಪದಿಂದ ಬೆಳಕಿನ ಒಂದು ಮಹಾ ಬೆಳಗು ಮೂಡಿ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಆಶ್ಚರ್ಯ ಆಗುತ್ತೆ. ಏನು ಸ್ಥಿತಿ ಅದು ಅಂಬೇಡ್ಕರ್ ಅವರದು ಅಂತ. 14 ಜನ ಮಕ್ಕಳು ಅವರಲ್ಲಿ ಉಳಿದವರು 5 ಜನ ಉಳಿತಾರೆ. ಕೊನೆಯದವ್ರು ಇವ್ರು 14ನೇ ಮಗ ಇವರು ಅಂಬೇಡ್ಕರ್. ಅಂತ ಅಂಬೇಡ್ಕರ್ ಅವರು ಒಂದು ಸ್ಥಿತಿ ಏನಾಗಿರ್ತದೆ, ಪ್ರಾಥಮಿಕ ಶಾಲೆ ಓದ್ಬೇಕು ಅಂದ್ರೆ 10 ರೂಮು, ಟೆಂಟ್ ರೂಮು. ಆ ರೂಮ್ ನಲ್ಲಿ ಆಡುಗಳನ್ನ ಅಲ್ಲೇ ಕಟ್ಟಬೇಕು, ತಂದೆ ಅಲ್ಲೇ ಮಲಗಬೇಕು, ಮಗನೂ ಅಲ್ಲೇ ಮಲಗಬೇಕು. ಆದ್ರೆ ತಂದೆ ಮಲಗಿಬಿಟ್ರೆ ಮಗನಿಗೆ ಮಲ್ಕೊಳಕ್ ಆಗಲ್ಲ, ಅಷ್ಟು ಕಡಿಮೆ ಜಾಗ ಅದು. ಮಗ ಮಲಗಿಬಿಟ್ರೆ ತಂದೆ ಎಚ್ಚರವಾಗಿಯೇ ಇರಬೇಕು. ಅಷ್ಟು ಚಿಕ್ಕದಾದಂತ ಒಂದು ಕೊಠಡಿಯೊಳಗೆ ಅಂಬೇಡ್ಕರ್ ಅವರ ಅಧ್ಯಯನವನ್ನ ಮಾಡ್ತಾರಲ್ಲ, ಓದೋದಕ್ಕೆ ಅವ್ರ ತಂದೆ ರಾಮ್ಜಿ ಸಕ್ಪಾಲ್ ಅವರು ಪ್ರೀತಿಯನ್ನ ದಾರಿ ಎರಿತಾರಲ್ಲ, ಅದು ಬಹಳ ಅದ್ಭುತವಾದಂತ ಒಂದು ಸೋಜಿಗನೆ ಅಂಬೇಡ್ಕರ್. ಅಲ್ಲಿ ಒಂದು 3 ವಿಚಾರಗಳು. ಏನು, ಯಾಕೆ ಅಂಬೇಡ್ಕರ್ ಅವ್ರನ್ನ ನಾನು ಎಲ್ಲಿಂದ ತಗೊಂಡು ಮಾತಾಡ್ತೀನಿ ಅಂತಂದ್ರೆ, ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಅದ್ಭುತವಾದ ಘಟನೆ ಬರ್ತದೆ. ಏನು, ಒಂದ್ಸಲ ಅವರು ಕೊಲಂಬಿಯಾಕ್ಕೆ ಹೋಗ್ತಾರೆ ಅಧ್ಯಯನ ಮಾಡ್ಲಿಕ್ಕೆ. ಅಲ್ಲಿ ಗಾಯಕ್ವಾಡ್, ಸಯ್ಯಾಜಿರಾವ್ ಗಾಯಕ್ವಾಡ್, ಬಡೋದಿಯ ಮಹಾರಾಜರು ಸ್ಕಾಲರ್ಶಿಪ್ ಅನ್ನ ಕೊಟ್ಟು ಇವರನ್ನ ಕೊಲಂಬಿಯಾಕ್ಕೆ, ಅಮೆರಿಕಕ್ಕೆ ಓದ್ಲಿಕ್ಕೆ ಕಳಿಸ್ತಾರೆ. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಹೋಗಿ ಇವ್ರು ನಿಲ್ತಾರೆ. ಆಶ್ಚರ್ಯ ಏನು ಅಂತಂದ್ರೆ, ಆ ಮೂಕನಿಗೆ ಬಾಯಿ ಬಂದಾಗ ಏನ್ ಮಾತಾಡ್ಬೇಕು ಅಂತ ಅನಿಸ್ತದೆ. ಕುರುಡನಿಗೆ ಕಣ್ಣು ಬಂದಾಗ ನಾನು ಆಕಾಶ ನೋಡ್ಬೇಕು, ಚುಕ್ಕಿಗಳನ್ನ ನೋಡ್ಬೇಕು, ಹೂಗಳನ್ನ ನೋಡ್ಬೇಕು, ಅಪ್ಪನ್ ನೋಡ್ಬೇಕು, ಅಮ್ಮನ್ ನೋಡ್ಬೇಕು ಅಂತ ಎಲ್ಲ ನೋಡ್ಬೇಕು ಅಂತ ಅನ್ಸುತ್ತೆ. ಅದುವರೆಗೆ ಬಹಳಷ್ಟು ವಂಚಿತವಾಗಿದ್ದಂತಹ ಅಂಬೇಡ್ಕರ್
ನಮ್ಮ ದೇಶದ ಒಂದಿಷ್ಟು ಈ ಹಿಂದಿನಿಂದ ರೂಢಿಯಲ್ಲಿದ್ದಂತಹ ಅನಿಷ್ಟ ಪದ್ಧತಿಗಳಿಗೆ ತುತ್ತಾಗಿ ಬಹಳಷ್ಟು ಸ್ವಾತಂತ್ರ್ಯವನ್ನ ಕಾಣದೆ ಕಂಗೆಟ್ಟು ಈ ಓದ್ಲಿಕ್ಕೆ ಅವ್ರಿಗೆ ಅವಕಾಶವೇ ಒಂದಿಷ್ಟು ಕೊರತೆ ಆಗಿತ್ತೇನೋ. ಅಲ್ಲಿ ಹೋಗಿ ನಿಂತ್ಕೋತಾರೆ, ಅಲ್ಲಿ ಅಷ್ಟೊಂದು ಪುಸ್ತಕಗಳು. ಆ ಪುಸ್ತಕಗಳನ್ನು ನೋಡಿದಾಗ ಈ ಪುಸ್ತಕ ಓದ್ಬೇಕು, ಈ ಪುಸ್ತಕ ಓದ್ಬೇಕು, ಇವೆಲ್ಲಗಳನ್ನು ಓದ್ಬಿಡ್ಬೇಕು. ನನಗಿರೋದಕ್ಕೆ 4 ವರ್ಷ, ಈ 4 ವರ್ಷದ ಅವಧಿಯಲ್ಲಿ ಎಲ್ಲಾ ಪುಸ್ತಕಗಳನ್ನು ಓದ್ಬಿಡ್ಬೇಕು ಅಂತ ಓದ್ತಾರೆ. ದಿನಕ್ಕೆ 18 ಗಂಟೆಗಳವರೆಗೆ ಅಧ್ಯಯನ ಮಾಡ್ತಾರೆ ಅಂಬೇಡ್ಕರ್ ಅವರು. ಕೇವಲ ಅರ್ಧ ಬ್ರೆಡ್ ತಿಂತಾರೆ. ಇಡೀ ದಿನಕ್ಕೆ ಅರ್ಧ ಬ್ರೆಡ್ ತಿಂದು 18 ಗಂಟೆ ಅಧ್ಯಯನ ಮಾಡಿ ಅವರು ಆ ಪುಸ್ತಕಗಳನ್ನು, ಹಲವಾರು ಪುಸ್ತಕಗಳನ್ನು ಓದ್ತಾರೆ. ಆಶ್ಚರ್ಯ ಏನ್ ಗೊತ್ತಾ, ಇವತ್ತಿಗೂ ಹೋಗಿ ನೀವು ಅಲ್ಲಿ ನೋಡಿದ್ರೆ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅತಿ ಹೆಚ್ಚು ಪುಸ್ತಕಗಳನ್ನ ಬರೋವಲ್ ಆಗಿ ತಗೊಂಡು, ಎರವಲು ಪಡೆದುಕೊಂಡು ಓದಿದಂತಹ ರೆಕಾರ್ಡ್ ಯಾರ ಹೆಸರಲ್ಲಿ ಇದೆ ಅಂತ ಹೇಳಿದ್ರೆ ಇವತ್ತಿಗೂ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಲ್ಲಿ ಇದೆ ಅಂತ ಹೇಳಿದ್ರೆ ಎಂತ ಅದ್ಭುತ ಓದುಗಾಗಿದ್ರು ಅಂಬೇಡ್ಕರ್ ಅಂತ ನಾನು ಒಂದ್ಸಾರಿ ಯೋಚನೆ ಮಾಡಿದೆ. ನನಗೆ ಅನಿಸ್ತದೆ, ಇವತ್ತು ನಮಗೆ ಸಾಕಷ್ಟು ಪಾಕೆಟ್ ಮನಿ ಇದೆ, ಸಾಕಷ್ಟು ದುಡ್ಡಿದೆ, ಆದ್ರೆ ನಾನು ಮೊಬೈಲ್ ಖರೀದಿ ಮಾಡ್ತೇನೆ. ಆದ್ರೆ ನನಗೆ ಬೇಕಾಗಿದ್ದ ಐಷಾರಾಮಿ ಸಾಮಗ್ರಿಗಳನ್ನ ಖರೀದಿ ಮಾಡ್ತೇನೆ ಹೊರತು ಯಾವ್ದಾದ್ರೂ ಒಂದಿಷ್ಟು ಒಳ್ಳೆ ಪುಸ್ತಕಗಳನ್ನ ಖರೀದಿಸಬೇಕು ಅನ್ನುವ ಮನೋಭಾವನೆ ನಮಗೆ ಬರುವುದಿಲ್ಲ. ಆದ್ರೆ ಇವರಿಗೆ ಹಣವೇ ಇಲ್ಲ. ಸ್ಕಾಲರ್ಶಿಪ್ ನ ಹಣವನ್ನ ತಗೊಂಡು ಕಡಿಮೆ ಬಳಸಿ ಅರ್ಧ ಬ್ರೆಡ್ ತಿಂದು ಆ ಉಳಿದಂತ ಹಣವನ್ನ ಪುಸ್ತಕಗಳಿಗೆ ಖರೀದಿಗೆ ವಿನಿಯೋಗ ಮಾಡಿ 2,000 ಪುಸ್ತಕಗಳನ್ನ ಖರೀದಿ ಮಾಡ್ತಾರೆ ಅವರಲ್ಲಿ ಅಮೆರಿಕಾದಲ್ಲಿ. ಆ 2,000 ಪುಸ್ತಕಗಳನ್ನ ಭಾರತಕ್ಕೆ ಕಳಿಸ್ಕೊಡ್ಬೇಕು. ಅವರು ಕಳಿಸ್ಕೊಡ್ಬೇಕಾದ್ರೆ ಆ ದೋಣಿ ಅದು ಮುಳುಗ್ತವೆ, 2,000 ಪುಸ್ತಕಗಳು ಸಮುದ್ರದ ಪಾಲಾಗ್ತವೆ ಅನ್ನೋದು ಒಂದು ಕಡೆಗೆ. ಆದ್ರೆ ಆನಂತರದಲ್ಲಿ ಅವರು ಒಂದು ಮನೆ ಕಟ್ಕೋತಾರೆ. ಆ ಮನೆ ಕಟ್ಕೊಂಡು ಅಲ್ಲೊಂದು ಬುಕ್ ಶೆಲ್ಫ್ ಕೊಡ್ತಾರೆ. ಆ ಲೈಬ್ರರಿನಲ್ಲಿ ಎಷ್ಟು ಪುಸ್ತಕಗಳಿತ್ತು ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಲೈಬ್ರರಿನಲ್ಲಿ ಸುಮಾರು 50,000 ಪುಸ್ತಕಗಳು ಅಲ್ಲಿ ಇದ್ದು ಅಂತ ಹೇಳ್ತಾರೆ. ಅಂದ್ರೆ ಎಂತ ಓದುಗರಾಗಿದ್ರು ಅಂಬೇಡ್ಕರ್. ಸುಮ್ಮನೆ ಇದು ನಾವು ಅವಾಗ ಒಂದಿಷ್ಟು ಬಂದು ಕುತ್ಕೊಂಡು ಓದಿ, ಯಾವುದೋ ಪುಸ್ತಕದ 2 ಸಾಲುಗಳನ್ನು ಓದಿ, ಯಾರೋ ಮಾತನಾಡಿದ ಭಾಷಣದ ಸಾಲುಗಳನ್ನ ಒಂದಿಷ್ಟು ಕೋಟ್ ಮಾಡಿ ನಾವು ಹೆಸರನ್ನ ಪಡ್ಕೊಳ್ಳುವಂತ ನಾವುಗಳಲ್ಲಿ 50,000 ಪುಸ್ತಕಗಳನ್ನ ಖರೀದಿಸಿ ಲೈಬ್ರರಿ ಮಾಡಿಕೊಂಡು ಹೆಚ್ಚು ಕಡೆ ಎಲ್ಲ ಪುಸ್ತಕಗಳನ್ನ ಓದಿದಂತ BR ಅಂಬೇಡ್ಕರ್ ಅವರ ಆ ಓದಿನ ಹಸಿವಿದೆಯಲ್ಲ, ನಮ್ಮೊಳಗೆ ಬರೋದಾದ್ರೆ ಇಂಥ IAS, KS, PSI ಏನ್ ಎಕ್ಸಾಮ್ಸ್ ಏನೂ ಅಲ್ಲ ಇವು. ಅವನ್ನ ಅತ್ಯಂತ ಸರಳವಾಗಿ ನಾವು ಪಾಸ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅರ್ಧ ಬ್ರೆಡ್ ತಿಂದು ಅವ್ರು ಮಾಡ್ತಾರೆ ಅನ್ನೋದಾದ್ರೆ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ಈ ಒಂದು ಘಟನೆಯನ್ನ ನಾನು ನೆನಪಿಸ್ತೇನೆ. ಮತ್ತೊಂದು ಘಟನೆ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಬೇಕಾಗ್ತದೆ. ಏನು ಅಂದ್ರೆ ಅಂಬೇಡ್ಕರ್ ಮತ್ತು ಗಾಂಧೀಜಿ. ಅಂಬೇಡ್ಕರ್ ಅವರು ಯಾಕೆ ಇಷ್ಟು ಕಟುವಾಗಿ ಮಾತಾಡ್ತಾರೆ? ಯಾಕೆ ಅವರು ಇಷ್ಟು ಅವರ ಶೋಷಿತ ಜನಾಂಗದ ಪರವಾಗಿ ಇಷ್ಟು ಕಠೋರವಾದ ಮಾತುಗಳನ್ನು ಹೇಳ್ತಾರೆ ಅಂತ ಒಂದೊಂದ್ಸಾರಿ ನಮ್ಗೆ ಬೇಜಾರು ಆಗುತ್ತೆ, ನೋವು ಆಗುತ್ತೆ. ಆದ್ರೆ ಅಕ್ಕ ಮಹಾದೇವಿ ಕಡೆಗೆ ಹೇಳ್ತಾರಲ್ಲ, ಅವರ ನೋವನ್ನ ನೋಯದವರೆಂದು ಬಲ್ಲರು ಅಂತ. ಓನ್ಲಿ ದ ವೇರರ್ ನೋಸ್ ವೇರ್ ದಿ ಶೂ ಪಿಂಚಸ್ ಅಂತ. ಯಾರು ಶೂಸ್ ಗಳನ್ನು ಹಾಕೊಂಡಿದ್ದಾರೆ ಅದು ಎಲ್ಲಿ ಚುಸ್ತಾ ಇದೆ ಅನ್ನೋದು ಅವನಿಗೆ ಮಾತ್ರ ಗೊತ್ತಾಗುತ್ತೆ, ಹಾಕದೇ ಇರೋರಿಗೆ ಅಲ್ಲ. 5,000 ವರ್ಷಗಳಿಂದ ಅವರಿಗೆ ಒಂದು ವ್ಯಕ್ತಿತ್ವವೇ ಇದೆ ಅನ್ನೋದನ್ನ ಮರೆತು ಜೀವ ಜಂತುಗಳಿಗಿಂತ ಕಡೆಯಾಗಿ, ಬೆಕ್ಕು ಮೊಲ ನರ ನಾಯಿಗಳಿಗಿಂತ ಅವರನ್ನ ಕೀಳಾಗಿ ಒಂದು ಸಮಾಜದ ಮುಖ್ಯ ವಾಹಿನಿಯಿಂದ ದೂರವೇ ಇಟ್ಟು ನಾವು ಅವರ ಹಕ್ಕುಗಳನ್ನ ಕಿತ್ಕೊಂಡಿದ್ದೀವಲ್ಲ, ಆ ನೋವಿತ್ತು ಅವರಿಗೆ. ಆ ನೋವು ಅವ್ರಿಗೆ ಮಾತಾಡಿಸ್, ಅದನ್ನ ನಾವು ಈ ಸರಿ ಸಂದರ್ಭದಲ್ಲಿ ಚಿಂತನೆ ಮಾಡ್ತೇವೆ. ಆ ದಿಶೆಯಲ್ಲಿ ಏನು ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಒಂದ್ಸಾರಿ ಹುಡುಗ ಇದ್ರು ಪ್ರೈಮರಿ ಸ್ಕೂಲ್ ಅಲ್ಲಿ. ಅವ್ರ ತಂದೆ ಗೋರೆಗಾಂವದಲ್ಲಿ ಒಂದ್ ಕೆಲಸ ಮಾಡ್ತಾ ಇದ್ರು. ರಜೆ ಬಂದಿತ್ತು, ಈ ಮಕ್ಕಳು ಅಲ್ಲಿಗೆ ಹೋಗ್ತಾರೆ ತಂದೆ ಕಡೆಗೆ. ಹೋಗ್ಬೇಕಾದ್ರೆ ರೈಲ್ ಹೋಗ್ತಾರೆ, ಒಂದು ಕಡೆಗೆ ಅಲ್ಲಿ ಸ್ಟೇಷನ್ಗೆ ಬಂದು ಇಳಿತಾರೆ. ಅಲ್ಲಿ ಸ್ಟೇಷನ್ ನಿಂದ ಅವರನ್ನ ಕರೆಯೋದಕ್ಕೆ ಯಾರು ಬಂದಿರೋದಿಲ್ಲ. ಆ ಊರಿಗೆ ಗೋರೆಗಾಂವ್ಗೆ ಹೋಗ್ಬೇಕು, ಕತ್ತಲೆ ಆಗ್ತಾ ಇದೆ. ಅದಕ್ಕೆ ಅಲ್ಲೊಂದು ಗಾಡಿ ಮುಗಿಸ್ಕೋತಾರೆ. ಇವ್ರಿಗೆ ಹೊಸ ಬಟ್ಟೆಗಳನ್ನೆಲ್ಲ ಹಾಕೊಂಡಿದ್ರು. ಇವ್ರು ಮಹಾರ್ ಜನಾಂಗ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ ಆ ಗಾಡಿ ನಡೆಸೋನಿಗೆ. ಅವ್ನು ಹಾಗೆ ನಡೆಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮುಂದೆ ಇವ್ರು ಮಾತಾಡುವಾಗ ಗೊತ್ತಾಗುತ್ತೆ ಇವ್ರ ಭಾಷೆಯಿಂದ ಇವ್ರು ಮಹಾರ್ ಜನಾಂಗದವರು ಅಂತ. ಅವನಿಗೆ ಕೋಪ ಬಂದ್ಬಿಡ್ತಾರೆ. ಅವ್ನು ಎಷ್ಟು ಬುಸುಬುಟ್ಟಿ ಕೆಳಗೆ ಇಳಿದ್ಬಿಟ್ಟು ಆ ಗಾಡಿಯ ಕುದುರೆಯನ್ನ ಬಿಚ್ಚಿ ಅದನ್ನ ಗಾಡಿಯನ್ನ ಹೀಗೆ ಎತ್ತಿ ಬಿಡ್ತಾನೆ.
ಮಕ್ಕಳೆಲ್ಲ ಉರುಳಿಕೊಂಡು ಬೀಳ್ತಾರೆ. ಪುಟ್ಟ ಮಗ ಅಂಬೇಡ್ಕರ್ ಕೇಳ್ತಾರೆ, ಯಾಕೆ ಇವ್ರು ನನ್ನ ಗಾಡಿಯಿಂದ ತಡೆದ್ರು? ಅವನಿಗೆ ಅರ್ಥವೇ ಆಗ್ತಾ ಇಲ್ಲ. ನನ್ನ ಹೆಸರು ಭೀಮ ಇದೆ, ರಾಮ ಇದೆ, ನನ್ನ ಮನೆಯವರೆಲ್ಲ ಹೆಸರು ಹಿಂದೂಗಳ ಹೆಸರುಗಳೇ ಇದಾವೆ, ನನ್ನ ಮನೆಯಲ್ಲಿರುವ ದೇವರು ಹಿಂದೂಗಳು ಪೂಜಿಸುವ ದೇವರೇಗಳೇ ಆಗಿವೆ, ನಿತ್ಯವೂ ಆಚರಿಸುವ ಹಬ್ಬಗಳು ನಾವು ಹಿಂದೂಗಳ ಹಬ್ಬಗಳನ್ನೇ ಆಚರಿಸ್ತಾ ಇದ್ದೇವೆ. ಆದರೆ ನಮ್ಗೆ ಯಾಕೆ ಈ ಶಿಕ್ಷೆ, ನಮ್ಗೆ ಯಾಕೆ ಈ ನೋವು? ಆ ಪುಟ್ಟ ಮಗುವಿನ ಮನಸ್ಸನ್ನ ಘಾಸಿಗೊಳಿಸ್ತದೆ ಆ ಗಾಡಿಯಿಂದ ಎತ್ತಿ ಬಿಸಾಕಿದಂಥದ್ದು ಒಂದ್ ಕಡೆ. ನಾವು ಇದನ್ನೇ ಅವರ ಅನ್ವಯಿಸ್ಕೊಂಡು ಹೋದ್ರೆ, ಗಾಂಧೀಜಿಯವರು ಸೌತ್ ಆಫ್ರಿಕಕ್ಕೆ ಹೋಗ್ತಾರೆ. ಪ್ರಿಟೋರಿಯಾ ಮೆರಿಟ್ಸ್ಬರ್ಗ್ ರೈಲು ನಿಲ್ದಾಣ, ಇವರು ಫಸ್ಟ್ ಕ್ಲಾಸ್ ಬೋಗಿಗಳಿಗೆ ಮಾಡ್ತಾ ಇದ್ದಾರೆ. ಅಧಿಕಾರಿ ಬಂದ್ರು, ನೀನು ಬ್ಲ್ಯಾಕ್ ಇಂಡಿಯನ್ ಇದೆಯಾ, ನೀನು ಫಸ್ಟ್ ಕ್ಲಾಸ್ ಬೋಗಿಯಲ್ಲಿ ನೀನು ಹೋಗೋ ಹಾಗಿಲ್ಲ, ಥರ್ಡ್ ಕ್ಲಾಸ್ಗೆ ಹೋಗು ಅಂತ. ಅವ್ರು ಹೇಳ್ತಾರೆ, ನಾನು ಫಸ್ಟ್ ಕ್ಲಾಸ್ ಬೋಗಿ ಟಿಕೆಟ್ ತಗೊಂಡಿದ್ದೀನಿ, ನಾನು ಅಲ್ಲಿಗೆ ಹೋಗ್ತೀನಿ, ಅದ್ರೊಳಗೆ ಹೋಗ್ತೀನಿ ಅಂತ. ಕೋಪ ಬಂದು ಗಾಂಧೀಜಿ ಅವ್ರ ಬ್ಯಾಗ್ಗಳನ್ನೆಲ್ಲ ತಗೊಂಡು ನಡು ರಾತ್ರಿಯಲ್ಲಿ ಅವನ ಬಿಸಾಕುವಂತೆ ಗಾಂಧೀಜಿಯನ್ನ ಆ ಮೆರಿಟ್ಸ್ಬರ್ಗ್ ರೈಲು ನಿಲ್ದಾಣದಲ್ಲಿ ಬಿಸಾಕ್ತಾರಲ್ಲ, ಅಲ್ಲಿ ಗಾಂಧೀಜಿ ಎರಡು ಕಡೆಗೆ ಅಪಮಾನ, ಅದು ಅವಮಾನ. ಅಲ್ಲಿ ಅಂಬೇಡ್ಕರ್ ಅವರನ್ನ ಗಾಡಿಯಿಂದ ಎತ್ತಿ ಕೆಳಗೆ ಬೀಳಿಸೋರು, ನಲ್ಲಿ ನೀರು ಕುಡಿದ್ರು ಅಂತ ಹೇಳಿ ಬೆನ್ನಿಗೆ ಬಾಸು ಬರೋ ಹಾಗೆ ಅವರನ್ನ ಹೊಡೆದ್ರು. ಅಯ್ಯೋ, ದೇವರು ಕೊಟ್ಟಿರುವ ಈ ನೀರನ್ನು ಕುಡಿಯುವಂತ ಹಕ್ಕು ನಮಗಿಲ್ವೇ ಅಂತ ಆ ಪುಟ್ಟ ಹಲವಾರು ಪ್ರಶ್ನೆಗಳು. ಯಾಕೆ ಹೀಗೆ, ಯಾಕೆ ಈ ವ್ಯವಸ್ಥೆ ಅಂತ ಅವ್ರನ್ನ ಕಾಡ್ತದೆ, ಅವಮಾನ ಆಗ್ತದೆ. ಅವರು ನಿರ್ಧಾರ ಮಾಡ್ತಾರೆ, ಈ ರೀತಿ ನನಗಾದ ಅವಮಾನಗಳು ಮುಂದೆ ನನ್ನ ಜನಾಂಗಕ್ಕೆ ಆಗ್ಲೇಬಾರದು, ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಅವರು ಒಂದು ಗಟ್ಟಿಯಾದ ನಿರ್ಧಾರ ಸಂಕಲ್ಪವನ್ನ ಮಾಡ್ತಾರೆ. ಅಲ್ಲಿ ಗಾಂಧೀಜಿಯವರು ರೈಲು ನಿಲ್ದಾಣದಲ್ಲಿ ಬೀಳ್ತಾರೆ. ಅಲ್ಲಿ ಬಿದ್ದಾಗ ಅವ್ರಿಗೆ ಅನಿಸುತ್ತೆ, ಸಾಕು ಬೇಡ, ನಾನು ಸೌತ್ ಆಫ್ರಿಕಾಕ್ಕೆ ಹೋಗೋದು, ಹೊರಟು ಬಿಡೋಣ ಇಂಡಿಯಾಕ್ಕೆ ಅಂತ ಅನಿಸುತ್ತೆ. ಆದ್ರೆ ಆ ನಡು ರಾತ್ರಿಯಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾರೆ, ಬಹುಶಃ ನನ್ನಂತ ಭಾರತೀಯರು ಈ ದಕ್ಷಿಣ ಆಫ್ರಿಕೆಯಲ್ಲಿ ಅದೆಷ್ಟು ಅವಮಾನಗಳನ್ನ ಸಹಿಸಿಕೊಂಡಿರ್ಬೋದು, ನನಗೇನು ಈ ಅವಮಾನ ಆಗಿದೆ, ನನ್ನ ಭಾರತೀಯರಿಗೆ ಆ ಅವಮಾನದ ಆ ಒಂದು ಹೀನ ಸ್ಥಿತಿಯಿಂದ ಬಿಡುಗಡೆಯನ್ನ ತರಬೇಕು ಅಂತ ಅವತ್ತು ಗಾಂಧೀಜಿ ಸಂಕಲ್ಪ ಮಾಡ್ತಾರೆ. ಇಲ್ಲಿ ಅಂಬೇಡ್ಕರ್ ಸಂಕಲ್ಪ, ಒಬ್ಬ ವ್ಯಕ್ತಿ ಇವ ದೀನರ ದಲಿತರ ಬದುಕಿನ ಆಶಾಕಿರಣವಾಗಿ, ಮೂಕ ನಾಯಕನಾಗಿ, ದಲಿತ ಸೂರ್ಯನಾಗಿ ಕತ್ತಲೆಯಲ್ಲಿ ಪ್ರಜ್ವಲಿಸುವ ಅಂಬೇಡ್ಕರ್ ಆ ದಲಿತರ ಶೋಷಿತರ ವಿಮುಕ್ತಿಯ ಒಂದು ಬಹುದೊಡ್ಡ ಶಕ್ತಿಯಾಗಿ ಅಂಬೇಡ್ಕರ್ ಹೊರಹೊಮ್ಮಿ ಅವರ ಬದುಕನ್ನ ಸುಂದರಗೊಳಿಸಿದ್ರೆ, ಸೌತ್ ಆಫ್ರಿಕಾದಲ್ಲಿ ಆ ಬಿಳಿಯರ ವಿರುದ್ಧ ಹೋರಾಟವನ್ನ ಮಾಡಿ ಅಲ್ಲಿ ಕರಿಯರಿಗೆ ಒಂದು ಹಕ್ಕುಗಳನ್ನ ಕೊಡಿಸಿ ಅಲ್ಲಿಂದ ಭಾರತಕ್ಕೆ ಬಂದು ಬಹುದೊಡ್ಡ ನಾಯಕನಾಗಿ ಗಾಂಧೀಜಿ ಬೆಳೀತಾರೆ. ಇದು ಒಂದು ಪ್ರಶ್ನೆ. ಅವ್ರು ಅನ್ಕೋತಾರೆ ಒಂದ್ ಕಡೆಗೆ, ಗಾಂಧೀಜಿ ನಿಮ್ಗೆ 5,000 ನಿಮಗೆ 200 ವರ್ಷದ ಗುಲಾಮಗಿರಿಯನ್ನ ಸಹಿಸ್ಕೊಳ್ಳೋದಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ, 5,000 ವರ್ಷಗಳ ನಾವು ಹೇಗೆ ಸಹಿಸ್ಕೊಂಡಿರ್ಬೋದು, ಒಂದ್ಸಾರಿ ಯೋಚನೆ ಮಾಡೋಣ ಅಂತ ಅನ್ಸುತ್ತೆ. ನಾವು ಕೂಡ ಎಂತ ಸ್ಥಿತಿ ಇತ್ತು, ಇದ್ರ ಒಂದು ಪ್ರಾಂಚ್ಯದ ಮನೆಯಿಂದ ನಾವು ಯೋಚನೆ ಮಾಡ್ಬೇಕಾಗ್ತದೆ. ನಮಗೆ ಒಂದಿಷ್ಟು ನಾವು ಪ್ರಿಜುಡೈಸ್ಡ್ ಆಗಿದ್ದೇವೆ. ನಾವು ಏನ್ ಪ್ರಿಜುಡೈಸ್ ಇದ್ದಾವೆ ಅಂದ್ರೆ, ದಲಿತರು ಅವ್ರು ಅಲ್ಲೇನೆ ಇರ್ಬೇಕು, ಅವ್ರು ಯಾವತ್ತು ಮೇಲೆ ಬರಬಾರದು. ಎಂತ ಸ್ಥಿತಿ ಅವರು, ಕೊರಳೊಳಗೆ ಗುಂಡಿಗೆಯನ್ನ ಕಟ್ಕೋಬೇಕು, ಉಗುಳ್ಬೇಕಂದ್ರೆ ಅದರಲ್ಲೇ ಉಗುಳ್ಬೇಕು, ಸೊಂಟಕ್ಕೆ ಕಸಬರಿಗೆಯನ್ನ ಹಾಕೋಬೇಕು, ಕಸಬರಿಗೆ ಇವ್ರು ನಡೆಯುವ ಹೆಜ್ಜೆಯ ಗುರುತುಗಳು ಕೂಡ ಅಳಿಸಿ ಹಾಕ್ಬೇಕು. ಬರ್ಬೇಕಾದ್ರೆ ಸಂಭೋಳಿ ಅಂತ ಕೂಗಬೇಕು. ಯಾವಾಗ ಇವ್ರು ಸಂಭೋಳಿ ಅಂತ ಕೂಗ್ತಾರೋ ಅವರೆಲ್ಲ ಮನೆಯವರೆಲ್ಲ ಬಾಗಿಲು ಮುಚ್ಕೋಬೇಕು. ಇಂಥ ಸ್ಥಿತಿ ಇದು ಈ ದೇಶದೊಳಗೆ. ಅದು ಹೇಗೆ ಆಶ್ಚರ್ಯ ಅನಿಸ್ತದೆ, ಅದು ಎಲ್ಲಿ ತಪ್ಪಿದ್ವಿ ನಾವು ಅಂತ. ಬಹುದೊಡ್ಡ ಒಂದು ಜನಾಂಗ, ಒಂದೊಂದು ಜಾತಿಯವರು ಒಂದೊಂದು ಊರಿನಲ್ಲಿ ಇರ್ತಾರೆ. ಆದ್ರೆ ಈ ದಲಿತ ಜನಾಂಗ ಪ್ರತಿ ಊರಿಗೂ ಒಂದು ಕೇರಿ ಇದೆ ಇವತ್ತು. ಅಂತಹ ಒಂದು ಸ್ಥಿತಿ ಇತ್ತಲ್ಲ, ಅದು ನೋಡಿದಾಗ ಬಹಳ ನೋವಾಗ್ತದೆ. ಆ ಸಂದರ್ಭದಲ್ಲಿ ಈ ಎರಡು ಘಟನೆಗಳು ನಾವು ತಗೊಂಡಾಗ, ಗಾಂಧೀಜಿಯವರಿಗೆ ಆದ ಅಪಮಾನ, ಅಂಬೇಡ್ಕರ್ ಅವರಿಗೆ ಆದ ಅಪಮಾನ ಬಹುದೊಡ್ಡ ಸಾಧನೆಯನ್ನ ಮಾಡೋದಕ್ಕೆ ಪ್ರೇರಣೆಯನ್ನ ನೀಡುತ್ತವೆ ಅಂತ ನಮ್ಗೆ ಹಾಗಾಗ್ಬೇಕು. ಯಾವತ್ತೋ ಯಾವುದೋ ಸಂದರ್ಭದಲ್ಲಿ ಯಾರಿಂದಲೂ ಅಪಮಾನಕ್ಕೊಳಗಾದಂತ ನಾವುಗಳು ಕುಗ್ಗಿ ಹೋಗ್ಬಾರ್ದು. ಆ ಅಪಮಾನವೇ ನಮ್ಮನ್ನ ಸಾಣಿಸುವಂತ ಬಹುದೊಡ್ಡ ಮಾರ್ಗವಾಗಿ ನಮ್ಗೆ ದಾರಿದೀಪ ಆಗ್ಬೇಕು. ಆ ದಿಸೆಯೊಳಗೆ ಅಂಬೇಡ್ಕರ್ ಮತ್ತು ಈ ಗಾಂಧೀಜಿಯ ಬದುಕನ್ನು ನಾನು ಮುಂದೆ ಇಟ್ಕೊತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮತ್ತೊಂದು ಸಂದರ್ಭ ಬರ್ತದೆ, ಯಾಕೆ ಅಂಬೇಡ್ಕರ್ ಅವರು ಗ್ರೇಟ್ ಅಂತ ಅನ್ನೋದಕ್ಕೆ. ಒಂದು ಟಿವಿ 18 ಅಂತ ಬರ್ತದೆ, ಒಂದು ಟಿವಿ 18
ಮತ್ತು CNN IB ಅನ್ನೋ ಒಂದು ಚಾನೆಲ್ ಬರ್ತದೆ. ಇವ್ರು ಸೇರಿ ಒಂದು ಸಮೀಕ್ಷೆ ಮಾಡ್ತಾರೆ. ಏನ್ ಸಮೀಕ್ಷೆ ಅಂದ್ರೆ, ಒಂದು 100 ಜನ ಭಾರತೀಯರನ್ನ, ಶ್ರೇಷ್ಠ ಸಾಧನೆ ಮಾಡಿರುವಂತ ಭಾರತೀಯರು, ಅವ್ರು ಬಾಲಿವುಡ್ ನಟರು, ಕ್ರೀಡೆಯಲ್ಲಿರುವಂತವ್ರು, ಸಮಾಜ ಸೇವಕರು, ರಾಜಕೀಯದಲ್ಲಿರುವವರು, ಇವರೆಲ್ಲರನ್ನ ಸೇರಿ ಒಂದು 100 ಜನರ ಲಿಸ್ಟ್ ಮಾಡ್ತಾರೆ. ಇವರಿಗೆ ವೋಟಿಂಗ್ ಹಾಕಕ್ಕೆ ಕೊಡ್ತಾರೆ. ಇದರಲ್ಲಿ ಶ್ರೇಷ್ಠ ಭಾರತೀಯ ಅವರನ್ನ ಆಯ್ಕೆ ಮಾಡ್ಬೇಕಾಗಿತ್ತು. ಇದರಲ್ಲಿ ಒಂದು ಕಂಡೀಷನ್ ಏನು ಅಂದ್ರೆ, ಗಾಂಧೀಜಿಯವರು ಆ ಲಿಸ್ಟ್ ಅಲ್ಲಿ ಇಲ್ಲ. ಗಾಂಧೀಜಿಯವರನ್ನ ಹೊರತುಪಡಿಸಿ ಗಾಂಧೀಜಿಯವರ ನಂತರದಲ್ಲಿ ಅತಿ ಶ್ರೇಷ್ಠ ಭಾರತೀಯ ಅಂತ ನೀವು ಯಾರಿಗೆ ಗುರುತಿಸ್ತೀರಿ ಅಂತ ಒಂದು ಸಮೀಕ್ಷೆ. ಅದು ಆ ಸಮೀಕ್ಷೆನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು 2 ಕೋಟಿ ಅಂಬೇಡ್ಕರ್ ಫೇವರ್ ಅಲ್ಲಿ ವೋಟ್ ಮಾಡ್ತಾರೆ. ನಮ್ಗೆ ಬಾಲಿವುಡ್ ನಟರ ಕಡೆಗೆ ಹೆಚ್ಚು ಆಸೆ, ಅವ್ರಿಗೆ ಹೆಚ್ಚು ಓಟ್ ಹೋಗ್ತಾವೇನೋ, ಕ್ರಿಕೆಟ್ ಆಟಗಾರ ಬಗ್ಗೆ ಹೆಚ್ಚು ಆಸಕ್ತಿ ಇರ್ತದೆ, ಅವ್ರಿಗೆ ಹೆಚ್ಚು ಓಟ್ ಹೋಗ್ತಾವೇನೋ ಅಂತ ಅನ್ಕೊಂಡಿದ್ರು. ಬಟ್ ಆಶ್ಚರ್ಯ, 2 ಕೋಟಿ ಓಟುಗಳು ಅಂಬೇಡ್ಕರ್ ಅವ್ರಿಗೆ ಬರ್ತವೆ. ಮುಂದೆ 50 ಜನ ಆಯ್ಕೆ ಆಗ್ತಾರೆ. 50 ಜನರಲ್ಲಿ ಕೊನೆಗೆ 10 ಜನ ಆಯ್ಕೆ ಆಗ್ತಾರೆ. ಆ 10 ಜನರಲ್ಲಿ ಮದರ್ ತೆರೇಸಾ ಇರ್ತಾರೆ, ಸಚಿನ್ ತೆಂಡೂಲ್ಕರ್ ಇರ್ತಾರೆ, ಹಾಲಿವುಡ್ ನಟರು ಇರ್ತಾರೆ, ಇವನ್ ಜವಾಹರ್ಲಾಲ್ ನೆಹರು ಇರ್ತಾರೆ, ಮತ್ತು ಒಂದು 10 ಜನ ಇರ್ತಾರೆ. ಕೊನೆಗೆ ಆ 10 ಜನರಲ್ಲೇ ಮತ್ತೆ ಎಲ್ಲ ಏನು ಖಂಡನೆ ಬೇಕು, ಅವ್ರಿಗೆ ಚರ್ಚೆ ಆಗ್ಬೇಕು, ವಾದ ಆಗ್ಬೇಕು, ಅದಕ್ಕೆ ತೀರ್ಪು ಕೊಡ್ಬೇಕು, ಆ ತೀರ್ಪುಗಾರರ ಮತಗಳು ಇವೆಲ್ಲವನ್ನ ಕ್ರೋಢೀಕರಿಸಿ ಕೊನೆಗೆ ಒಂದು ಅನೌನ್ಸ್ಮೆಂಟ್ ಬರ್ತದೆ. ಗಾಂಧಿ ತರದ ಶ್ರೇಷ್ಠ ಭಾರತೀಯ ಅಂಬೇಡ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂತ ಒಂದು ಇದು ಹೊರಗೆ ಬರ್ತದೆ. ಈ ಘಟನೆ ಇವನ್ನೆಲ್ಲ ನೋಡ್ಕೊಂಡಾಗ ನಾವು ಒಂದಿಷ್ಟು ಅಂಬೇಡ್ಕರ್ ಕುರಿತು ಚಿಂತನೆ ಮಾಡೋಣ, ಉನ್ನತವಾದ ಚಿಂತನೆಗಳನ್ನ ಮಾಡೋಣ. ನಾವು ಸವರ್ಣೀಯರು, ನಾವು ದೊಡ್ಡವರು, ಜನದಲ್ಲಿ ಹುಟ್ಟಿದವರು, ಜಾತಿಯಲ್ಲಿ ಹುಟ್ಟಿದವರು, ಅವರು ಕೀಳು ಜನ, ಅಲ್ಲಿ ಹುಟ್ಟಿದ ಅಂಬೇಡ್ಕರ್, ಅವ್ರ ಅಂಬೇಡ್ಕರ್ ಅವರನ್ನ ಹಾಗೇನೆ ನೋಡ್ಬೇಕು ಅನ್ನೋ ಮನಸ್ಸು ಆ ವ್ಯಕ್ತಿಯಲ್ಲಿ ಎಂತ ಅದ್ಭುತವಾದ ಶಕ್ತಿ, ಆಶ್ಚರ್ಯ ಆಗ್ತದೆ. ಇಷ್ಟೊಂದು ನಮ್ಗೆ ಅಪ್ಪ ಅಮ್ಮ ಜನ್ಮ ಕೊಟ್ಟು ಬುಕ್ಸ್ ಕೊಡಿಸಿ, ನಮ್ಗೆ ಏನೆಲ್ಲವನ್ನ ಕೊಡಿಸಿ, ಓಡಾಡೋದಕ್ಕೆ ಕಾರು, ಬೈಕು ಎಲ್ಲವನ್ನ ಕೊಡಿಸಿದ್ದಾರೆ. ಎಲ್ಲ ಸೌಲಭ್ಯಗಳು ಇದಾವೆ. ನಾವೇನ್ ಸಾಧಿಸ್ತಾ ಇದ್ದೇವೆ? ಇವು ಯಾವ ಸೌಲಭ್ಯಗಳು ಇಲ್ಲದೆ ಇರುವಂತಹ ಪುಟ್ಟ ಹಳ್ಳಿಯೊಳಗೆ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿಕೊಂಡು ಗೋಣಿ ಚೀಲ ತಗೊಂಡು ದೂರದಲ್ಲಿ ಕುತ್ಕೊಂಡು ಪಾಠ ಕೇಳಿ, ಕುಡಿಯೋದಕ್ಕೆ ನೀರ್ ಬೇಕು ಅಂದ್ರೆ ಎತ್ತಿ ಆ ಪಿದ್ರೆ ಎತ್ತಿ ನೀರ್ ಹಾಕ್ಬೇಕು. ಆ ಪಿವನ್ ಇಲ್ಲದೆ ಇದ್ರೆ ಅವತ್ತು ನೀರ್ ಇಲ್ಲದೇನೆ ಇಂಥ ಸ್ಥಿತಿ. ಇವರು ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಆಯ್ಕೆ ಮಾಡ್ಕೊಂಡು ಸಂಸ್ಕೃತ ಕಲಿಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ಸಂಸ್ಕೃತ ಈಗ ಅವರು ಪರ್ಷಿಯನ್ ಭಾಷೆಯನ್ನ ಅಧ್ಯಯನ ಮಾಡ್ಬೇಕಾದಂತ ಸ್ಥಿತಿ ಬರ್ತದೆ. ಒಂದ್ಸಾರಿ ಅಲ್ಲಿ ಯಾರು ಲೆಕ್ಕ ಮಾಡ್ತೀರಿ ಅಂತ ಕೇಳಿದಾಗ ಅಂಬೇಡ್ಕರ್ ನಾನ್ ಮಾಡ್ತೀನಿ ಅಂತ ಹೋಗಿ ಬೋರ್ಡ್ ಮುಟ್ಟಕ್ಕೆ ಹೋಗೋದ್ರೊಳಗಾಗಿ ಎಲ್ಲಷ್ಟು ಗಳೆಲ್ಲ ಎದ್ದು ಹೋಗಿ ಓಡ್ ಹೋಗಿ ಆ ಬೋರ್ಡಿನ ಹಿಂದೆ ಇಟ್ಟಿದ್ದಂತ ಬುತ್ತಿಯ ಡಬ್ಬಿಗಳನ್ನ ತಗೊಂಡ್ ಬರ್ತಾರೆ. ಯಾಕೆ ಅಂತ ಕೇಳಿದ್ರೆ, ಆತ ಬೋರ್ಡ್ ಮುಟ್ಟಿದ್ರೆ ಬೋರ್ಡಿನ ಹಿಂದೆ ನಮ್ಮ ಬುತ್ತಿಯ ಡಬ್ಬಿಗಳಿದಾವಲ್ಲ ಅವು ಮೈಲಿಗೆ ಆಗ್ತವೆ ಅನ್ನುವಂಥದ್ದು. ಇಂಥ ಸ್ಥಿತಿ ಬಹುಶಃ ಇದನ್ನೆಲ್ಲ ಒಂದ್ಸರಿ ನಾವು ತೆರೆದ ಕಣ್ಣುಗಳಿಂದ ನೋಡ್ಬೇಕಾಗ್ತದೆ. ಹಾಗೆ ನೋಡಿದಾಗ ಅಂತ ಸ್ಥಿತಿಯಿಂದ ಬರಬಂದಂತಹ ಆ ವ್ಯಕ್ತಿಗೆ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಏನಾಗ್ತಾ ಇದೆ ಇವತ್ತು? ಅಂಬೇಡ್ಕರ್ ಅವರು ಜ್ಞಾನ ರತ್ನ, ವಿಶ್ವರತ್ನ, ಅದ್ಭುತವಾದಂತಹ ಜ್ಞಾನಿ, ಸಂವಿಧಾನ ಶಿಲ್ಪಿ ಎಲ್ಲವೂ ಹೌದು. ಹಾಗಂತ ಹೇಳಿ ಅವ್ರ ಬಗ್ಗೆ ನಾವು ಅವ್ರ ಅಭಿಮಾನದಿಂದ ಮಾತನಾಡುವಾಗ ಕೆಲವೊಂದು ಜನಾಂಗವನ್ನ ಧಿಕ್ಕರಿಸಿ ಮಾತಾಡುವಂಥದ್ದು, ಕೆಲವೊಬ್ಬ ಮಹಾನ್ ವ್ಯಕ್ತಿಯನ್ನ ಧಿಕ್ಕರಿಸಿ ಮಾತನಾಡುವಂತ ಪರಂಪರೆ ಬೆಳೀತಾ ಇದೆಯಲ್ಲ. ಇದರ ಸಂದರ್ಭದಲ್ಲಿ ನಾವು ಒಂದ್ ಸ್ವಲ್ಪ ಚಿಂತನೆ ಮಾಡ್ಬೇಕು. ಯಾವ ಅಂಬೇಡ್ಕರ್ ಅವರನ್ನ ಯಾವ ಜನಾಂಗ ಅವರನ್ನ ಕತ್ತಲೆಯ ಕೂಪದಲ್ಲಿ ಇಟ್ಟಿತ್ತೋ ಅದೇ ಜನಾಂಗದಲ್ಲಿಯ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು ಅವರಿಗೆ ಸ್ಕಾಲರ್ಶಿಪ್ ಕೊಟ್ಟು ಅಮೆರಿಕಕ್ಕೆ ಓದಕ್ ಕಳಿಸ್ತಾರೆ. ಅದೇ ಅಲ್ಲೇ ಇರುವಂತಹ ಕೊಲ್ಲಾಪುರದ ಸಾಹು ಮಹಾರಾಜರು ಅವರಿಗೆ ಸ್ಕಾಲರ್ಶಿಪ್ ಕೊಟ್ಟು ಮತ್ತೆ 2ನೇ ಬಾರಿಗೆ ಅವರನ್ನ ಲಂಡನ್ಗೆ ಕಳಿಸ್ತಾರೆ. ಮತ್ತೆ ಅದೇ ಜಾಗದಲ್ಲಿರುವಂತಹ ಕೇಳುಸ್ಕೋರವರಾಗಿರ್ಬೋದು ಅಥವಾ ಮತ್ತೆ ಅಲ್ಲಿ ಜ್ಯೋತಿಬಾ ಫುಲೆ ಅವರಾಗಿರ್ಬೋದು, ಇವೆಲ್ಲರೂ ಕೂಡ ಅವ್ರ ಜೊತೆಗೇನೆ ಇದ್ದಂತವ್ರು. ಹಲವಾರು ಜನ ಅಂಬೇಡ್ಕರ್ ಅವರ ಸಾಧನೆಗೆ ಜೊತೆಗಾಗಿ ನಿಲ್ತಾರಲ್ಲ, ಈ ಜನಾಂಗವೂ ಇದೆ. ಅವರನ್ನು ಕೂಡ ಕನ್ನಡದೊಳಗೆ ಇಟ್ಬೇಕಾಗ್ತದೆ ನಾವು ಮಾತನಾಡುವಾಗ, ಇದು ಕೂಡ ಇರ್ಲಿ ಅನ್ನುವಂತ ಒಂದು ವಿನಂತಿಯನ್ನ ನಾವು ಮಾಡ್ತಾ, ನನಗೆ ಅವತ್ತು ಅವ್ರು ಹೋದ್ರು. ಏನ್ ಆಶ್ಚರ್ಯ ಅಂದ್ರೆ, ಹೈಸ್ಕೂಲ್ ಮುಗಿಸ್ಕೋತಾರೆ, 10th ಪಾಸ್ ಆದಂತ ಮೊಟ್ಟ ಮೊದಲ ನಿಮ್ನ ವರ್ಗದ ವಿದ್ಯಾರ್ಥಿ ಅಂಬೇಡ್ಕರ್ ಅವರಾಗಿದ್ರು. ಅವರಿಗೆ ಕೇಳಿಸ್ಕೊರೋರು ಒಂದು ಸಂದರ್ಭದಲ್ಲಿ ಅವರೊಂದು ಪುಸ್ತಕವನ್ನ ಕೊಟ್ಟು ಹುಡುಗನಿಗೆ ಪೆನ್ ತಟ್ಟಿ ಓದೋದಕ್ಕೆ ಅವ್ರಿಗೆ ಹುರಿದುಂಬಿಸ್ತಾರೆ. ಯಾವ ಪ್ರಾಥಮಿಕ ಶಾಲೆಯಲ್ಲಿ ಎಲ್ರು ಇವರನ್ನ ದೂರ ಕೂರಿಸ್ತಾ ಇದ್ರು, ಅಸ್ಪೃಶ್ಯಂತರು ಹಿಂದೆ ಸರಿಸ್ತಾ ಇದ್ರು,
ಅದೇ ಶಾಲೆಯಲ್ಲಿ ಒಬ್ಬ ಗುರುಜಿ ಇರ್ತಾರೆ, ಪೆಂಡ್ಸೆ ಅಂಬೇಡ್ಕರ್ ಅನ್ನುವಂತ ಒಬ್ಬ ಗುರುಜಿ. ಯಾಕೆ ಹೇಳ್ತೀನಿ ಅಂದ್ರೆ, ಪ್ರತಿಯೊಬ್ಬ ಸಾಧಕನ ಬದುಕಿನ ಹಿಂದೆ ಅದಾವುದೋ ಒಂದು ಸಂದರ್ಭದಲ್ಲಿ ಒಬ್ಬ ಗುರು ಹೇಗೆ ನಿಂತ್ಕೊಂಡಿರ್ತಾರೆ, ಗುರು ಮನಸ್ಸು ಮಾಡಿದ್ರೆ ಏನ್ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಪೆಂಡ್ಸೆ ಅಂಬೇಡ್ಕರ್ ಅನ್ನುವಂತ ಗುರು ಎಷ್ಟು ಉದಾರಿ ಗೊತ್ತಾ. ಅಂಬೇಡ್ಕರ್ ಅವರು ಒಂದ್ಸಾರಿ ತೈಸ್ಕೊಂಡು ಬಂದ್ರೆ ಪೆಂಡ್ಸೆ ಗುರುಗಳು ಅವನ ಮಗರನ್ನ ಈ ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡು ಹೋಗು, ಅವನಿಗೆ ಒಂದು ಬಟ್ಟೆ ಕೊಡು, ಅವನಿಗೆ ಡ್ರೆಸ್ ಕೊಡು ಅಂತ ಹೇಳಿ ಅವನ ಒರೆಸಿ ಅವನಿಗೆ ಆ ಮಗನ್ ಬಟ್ಟೆ ಹಾಕ್ಸಿ ಅವನ್ ಕಳಿಸ್ತಾರೆ. ಆಕ್ಚುಲಿ ಅಂಬಾವಾಡೇಕರ್ ಇದ್ದದ್ದು ಹೆಸರು ಯಾರ್ದು, ಅಂಬೇಡ್ಕರ್ ಅವರ ಮನೆತನದ ಹೆಸರು ಅಂಬಾವಾಡೇಕರ್ ಅನ್ನುವಂತ ಗ್ರಾಮ ಇತ್ತಲ್ಲ, ಅಲ್ಲಿಂದ ಬಂದಿದ್ರು. ಅದನ್ನ ಅವ್ರು ಏನ್ ಮಾಡ್ತಾರೆ ಗುರುಜಿ ಅಂದ್ರೆ, ಈ ಬಾಬಾ ಸಾಹೇಬರ ಜ್ಞಾನ ಇತ್ತಲ್ಲ, ಭೀಮ್ ಅವನ ಹೆಸರು ಬದಲು ಅವನಲ್ಲಿರುವಂತ ನಾಲೆಜ್ ಅನ್ನ ನೋಡಿ ಅವರು ಬಹಳ ಖುಷಿಯಾಗಿರ್ತಾರೆ. ಅವನಿಗೆ ತಾವು ಏನ್ ಊಟ ತರ್ತಿದ್ರಲ್ಲ ಅದರಲ್ಲಿ ಅವನಿಗೆ ದಿನನಿತ್ಯ ಅವನಿಗೆ ಹಂಚ್ಕೊಂಡು ತಿಂತಿರ್ತಾರೆ. ಒಬ್ಬ ಬ್ರಾಹ್ಮಣ ಗುರು ಅವರು ಅಲ್ವಾ, ಎಷ್ಟೊಂದು ಅದ್ಭುತವಾದಂತ ಜನಾಂಗ, ಅದನ್ನು ಕೂಡ ನೆನಪಿಸ್ಕೋಬೇಕಾಗ್ತದೆ. ಅವ್ರು ಕೊನೆಗೆ ಏನ್ ಮಾಡ್ತಾರೆ, ಭೀಮ ಅಂಬಾವಾಡೇಕರ್ ತೆಗೆದು ತಮ್ಮ ಸರ್ನೇಮ್ ಏನಿರ್ತದೆ ಅಂಬೇಡ್ಕರ್, ಆ ಅಂಬೇಡ್ಕರ್ ಸರ್ನೇಮ್ ಅನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಜೊತೆಗೆ ಜೋಡಿಸ್ತಾರೆ. ಆವತ್ತಿನಿಂದ ಇವತ್ತಿನವರೆಗೂ ಅವತ್ತು ಅಂಬಾವಾಡೇಕರ್ ಆಗಿದ್ದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ತಾರೆ ಅನ್ನುವಂಥದ್ದನ್ನ ನೆನೆಸಿದ್ರೆ, ಅವರನ್ನ ಎಳವೆಯದಲ್ಲಿ ವಯಸ್ಸಿನಲ್ಲಿ ಜ್ಞಾನವನ್ನ ದಾರಿ ಎರೆದು ಒಂದಿಷ್ಟು ಪ್ರೀತಿ ಮಮತೆಯನ್ನ ಅಂತಹ ಅಷ್ಟು ವಿರೋಧದ ಮಧ್ಯದಲ್ಲಿಯೂ ಹಂಚಿದಂತ ಬದುಕುಗಳು ಪೆಂಡ್ಸೆ ಗುರುಗಳನ್ನ ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೋಬೇಕಾಗ್ತದೆ. ಮತ್ತು ಆಶ್ಚರ್ಯ, ಒಬ್ಬ ಕುದ್ಮೂಲ್ ರಂಗರಾವ್ ಅಂತ ಬರ್ತಾರೆ. ಆ ಕುದ್ಮೂಲ್ ರಂಗರಾವ್ ಅವರು ಬೆಂಗಳೂರು ಮೇಲೆ ಇರ್ತಾರೆ, ಬ್ರಾಹ್ಮಣರು. ಅವರು ಕೂಡ ಏನಾಗ್ತದೆ ಒಂದ್ಸಾರಿ ಈ ಸಂದರ್ಭದಲ್ಲಿ ದಲಿತ ಮಕ್ಕಳಿಗೆ ಅವರು ಸ್ಕೂಲ್ಗಳನ್ನ ತೆಗೆದು ಅವರ ಆ ಸ್ಕೂಲ್ಗಳಲ್ಲಿ ದಲಿತ ಮಕ್ಕಳಿಗೆ ಪ್ರವೇಶ ಕೊಟ್ಟು ಅವ್ರನ್ನು ಓದಿಸ್ತಾರೆ, ಎಲ್ಲ ವಿರೋಧದ ಮಧ್ಯದಲ್ಲಿ. ಆದ್ರೆ ಅವ್ರು ಒಂದಿನ ಸಾಯ್ತಾರಲ್ಲ, ಸತ್ತ ಮೇಲೆ ಅವ್ರ ಸಮಾಧಿಯ ಮೇಲೆ ಒಂದು ಕಲ್ಲಿಡ್ಬೇಕು ಅಂತ ಹೇಳಿರ್ತಾರೆ. ಏನ್ ಬೇಕು ಅದರಲ್ಲಿ ಅಂದ್ರೆ, ಅವ್ರು ಅದ್ರಲ್ಲಿ ಬರೀತಾರೆ, ನನ್ನ ಶಾಲೆಯಲ್ಲಿ ಕಲಿತ ದಲಿತ ಮಕ್ಕಳು ದೊಡ್ಡ ಸಾಧನೆಯನ್ನ ಮಾಡಿ ಕಾರುಗಳಲ್ಲಿ ಇದೇ ರಸ್ತೆಯಲ್ಲಿ ಬರ್ರೆಂದು ಹೋಗುವಾಗ ಆ ದಾರಿಯ ಎದ್ದ ಧೂಳು ಬಂದು ನನ್ನ ತಲೆಯನ್ನ ನೇವರಿಸಿದರೆ ಸಾಕು, ನನ್ನ ಬದುಕು ಸಾರ್ಥಕವಾಗುತ್ತದೆ ಅಂತ ಹೇಳಿದ ಕುದ್ಮೂಲ್ ರಂಗರಾವ್ ಆಗಿದಾರಲ್ರಿ. ಎಲ್ಲ ನಾವು ಒಂದಿಷ್ಟು ನೆನಪು ಮಾಡ್ಕೋಬೇಕಾಗ್ತದೆ ಈ ಸಂದರ್ಭದಲ್ಲಿ ಘಟನೆಗಳನ್ನ. ಹೀಗೆ ನೆನಪಿಸ್ಕೊಳ್ತಾ ಅಂಬೇಡ್ಕರ್ ಅವರು ಕೊನೆಗೆ ಬರೋದೆಯ ಸಯಾಜಿರಾವ್ ಗಾಯಕ್ವಾಡ್ ಅವರ ಸ್ಕಾಲರ್ಶಿಪ್ ಅನ್ನ ತಗೊಂಡು ಕೊಲಂಬಿಯಾಕ್ಕೆ ಹೋಗ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ PhD ಮಾಡ್ಕೊತಾರೆ, ಹಲವು ಲೇಖನಗಳನ್ನ ಬರೀತಾರೆ. ಅಲ್ಲಿಗೆ ಸಾಕಾಗೋದಿಲ್ಲ ಅವರಿಗೆ, ಹಸಿವು. ಅಲ್ಲಿಂದ ಲಂಡನ್ಗೆ ಹೋಗ್ತಾರೆ. ಅಲ್ಲಿಯ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನುವಂತ ಶಾಲೆ ಒಳಗೆ ಹೋಗಿ ಮಾಸ್ಟರ್ ಸೈನ್ಸ್ ಅನ್ನ ಪಡ್ಕೋತಾರೆ. ಅಲ್ಲಿ ಡಾಕ್ಟರ್ ಇನ್ ಸೈನ್ಸ್ DSc ಪದವಿಯನ್ನ ಪಡ್ಕೋತಾರೆ. ಜರ್ಮನಿಗೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನ ಪಡ್ಕೋತಾರೆ. ಏನು ಆಶ್ಚರ್ಯ ಇದು! ಇದುವರೆಗೆ ಯಾವೊಬ್ಬ ವ್ಯಕ್ತಿಯೂ ಕೂಡ, ದಲಿತ ವ್ಯಕ್ತಿ ಈ ರೀತಿಯ ಸಾಧನೆಯನ್ನ ಮಾಡಿರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅದೇನು ಅದ್ಭುತ ಆಶ್ಚರ್ಯ! ಅವತ್ತ ಸಂದರ್ಭದಲ್ಲಿ ಬಹುದೊಡ್ಡ ಜ್ಞಾನಿ ಅಂಬೇಡ್ಕರ್. ಅವ್ರು ಬರೆದಿರುವಂತ ಪುಸ್ತಕ ಅವತ್ತು ಏನು ಭಾರತದ ಪ್ರಾಂತೀಯ ವ್ಯವಸ್ಥೆ ಅಂತಿದೆಯಲ್ಲ, ಅಂಬೇಡ್ಕರ್ನ ನಾವು ಕೇವಲ ದಲಿತರ ಪರವಾಗಿ ಹೋರಾಡಿದ ನಾಯಕರು ಅಂತ ಬಿಂಬಿಸ್ತೇವೆ, ಸಂವಿಧಾನದ ಶಿಲ್ಪಿ ಅಂತ ನಾವು ಅವರನ್ನ ಘೋಷಿಸ್ತೇವೆ. ಆದರೆ ಒಬ್ಬ ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ ಅವರಲ್ಲಿ ಎಷ್ಟಿತ್ತು ಅನ್ನೋದಕ್ಕೆ ಹಲವಾರು ಘಟನೆಗಳು ನಮಗೆ ಅಲ್ಲಿ ಕೇಳಿ ಬರ್ತವೆ. ಹೇಗಿತ್ತು ಅಂತ ಹೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ರಾಷ್ಟ್ರಭಕ್ತಿಯ ಬಗ್ಗೆ ನಾನು ಮಾತಾಡುವಾಗ 1956 ಅಲ್ಲಿ ಈ ಭಾಷಾವಾರು ಪ್ರಾಂತ ರಚನೆ ಸಂದರ್ಭ ಏನು ಬರ್ತದಲ್ಲ, ಈ ಭಾಷಾವಾರು ಪ್ರಾಂತ ರಚನೆ ಆಗ್ತದಲ್ಲ, ಅದನ್ನು ವಿರೋಧಿಸಿದಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕೆ ವಿರೋಧಿಸ್ತಾರೆ ಅಂತ ಹೇಳಿದ್ರೆ, ತಮ್ಮ ಭಾಷೆ ಭಾಷಾ ಪ್ರಾಂತಗಳು ಮಾಡ್ಕೊಂಡ್ಬಿಟ್ರೆ ನಾವು ಭಾರತೀಯರು ಅಂತ, ನಾನು ಕನ್ನಡಿಗ ಅಂತ ಹೇಳ್ಕೊತಾರೆ, ನಾನು ಮರಾಠಿಯ ಅಂತ ಹೇಳ್ಕೊತಾರೆ, ನಾನು ತಮಿಳುನಾಡು ಅಂತ ಹೇಳ್ಕೊತಾರೆ, ನಾನು ಭಾರತೀಯ ಅಂತ ಹೇಳ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಇವರಿಗೆ ಅವ್ರದೇ ಆದಂತ ಭಾಷೆಯನ್ನಾಡುವ ಜನರು ಒಂದ್ ಕಡೆ ಬಂದ್ಬಿಟ್ರೆ ರಾಷ್ಟ್ರೀಯತೆಗೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ವಿರೋಧಿಸಿದಂತವ್ರು ಅಂಬೇಡ್ಕರ್. ಯಾಕೆ ವಿರೋಧಿಸ್ತಾರೆ ಯೋಚನೆ ಮಾಡ್ಬೇಕಾಗ್ತದೆ. ಆಮೇಲೆ ಅವ್ರು ಏನೊಂದು ಪುಸ್ತಕ ಬರೀತಾರೆ, ಭಾರತದಲ್ಲಿ ಈ ಬ್ರಿಟಿಷ್ ಆಡಳಿತೀಯ ವ್ಯವಸ್ಥೆ ಆ ಕುರಿತಾದ ಒಂದು ಪುಸ್ತಕ ಬರೀತಾರಲ್ಲ, ಆ ಪುಸ್ತಕದಲ್ಲಿ ಇಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ನಾವು ಅಂಬೇಡ್ಕರ್ ಅವರನ್ನ ಕೇವಲ ಒಂದು ಬ್ರಾಹ್ಮಣರನ್ನ ನಿಂದಿಸುವ, ಒಂದು ಸವರ್ಣೀಯರನ್ನ ನಿಂದಿಸುವಂತ ಕಾರಣಕ್ಕಾಗಿ ಅಂಬೇಡ್ಕರ್ ತತ್ವಚಿಂತನೆಗಳನ್ನ ಬಳಕೆ ಮಾಡ್ಕೊತಾ ಇದ್ದೀವಲ್ಲ,
ಒಂದು ಸಾರಿ ಈ ಪುಸ್ತಕವನ್ನ ಓದ್ಬೇಕು ನಾವು. ಏನ್ ಅಂಬೇಡ್ಕರ್ ಅದು ಎಷ್ಟು ಅದ್ಭುತ ಬರೀತಾರೆ. ಅವ್ರು ಅದರಲ್ಲಿ ಬರೆದಿದ್ದಾರೆ, ಈ ದೇಶ ಎಷ್ಟು ಸಂಪದ್ಭರಿತವಾಗಿತ್ತು. ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಇಲ್ಲಿ ಮೊಘಲ್ ರಾಜರು ಆಳ್ತಾ ಇದ್ರು ಕೂಡ ಭಾರತ ಇನ್ನೂ ಶ್ರೀಮಂತವಾಗಿಯೇ ಇತ್ತು. ಎಷ್ಟು ಗಜನಿ ಮೊಹಮ್ಮದ್ ದೋಚ್ಕೊಂಡು ಹೋದ್ರು ಕೂಡ ಇನ್ನೂ ಸಂಪತ್ತು ತುಂಬಿ ತುಳುಕ್ತಾ ಇತ್ತು. ಅದ್ರಾಗೆ ಸಾಕಷ್ಟು ರೆಫರೆನ್ಸ್ ಕೊಡ್ತಾರೆ ಅವ್ರು. ಬಟೂಟ್ ಅವ್ರನ್ನ ಹಿಡ್ಕೊಂಡು ಬೇರೆ ಬೇರೆ ವಿದೇಶಿಗರು ಬಂದು ಅಲ್ಲಿ ವಿಸಿಟ್ ಮಾಡಿದಾಗ ಅವರು ಗುಜರಾತಿನ ಬಗ್ಗೆ ಮುತ್ತು ರತ್ನ ವಜ್ರಗಳನ್ನ ಅದ್ರ ಬಗ್ಗೆ ಅವ್ರು ಉಲ್ಲೇಖ ಮಾಡಿ ಅಂಬೇಡ್ಕರ್ ಅಧ್ಯಯನ ಮಾಡಿ ಅಲ್ಲಿ ಬರೀತಾರೆ. ಅದರಲ್ಲಿ ಅವರು ಬರೀತಾರೆ ಎಷ್ಟು ಸಂಪದ್ಭರಿತವಾದ ಭಾರತ ಆಗಿತ್ತು ಅಂತಂದ್ರೆ, ಬ್ರಿಟಿಷರು ಬಂದ ಮೇಲೆ ಹೇಗೆ ನಮ್ಮ ಕೃಷಿ ಬದುಕನ್ನ ಅವರು ನಾಶ ಮಾಡಿದ್ರು, ಹೇಗೆ ನಮ್ಮ ಶಾಲೆಗಳನ್ನ ನಾಶ ಮಾಡಿದ್ರು, ಅವರು ಹೇಗೆ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಹಾಳು ಮಾಡಿದ್ರು, ಹೇಗೆ ಈ ದೇಶದ ಸಂಪತ್ತನ್ನ ಲೂಟಿ ಮಾಡಿಕೊಂಡು ತಮ್ಮ ದೇಶಕ್ಕೆ ಕಳಿಸಿದ್ರು ಅನ್ನೋದನ್ನ ಬಿಡಿ ಬಿಡಿಯಾಗಿ ಎಳೆ ಎಳೆಯಾಗಿ ಬರಿತಾ ಹೋಗ್ತಾರೆ. ನೋಡಿದ್ರೆ ಮೊದಲಿಗೆ ಈ ದೇಶದಿಂದ ಬರೀ ರಫ್ತೇ ಆಗ್ತಾ ಇತ್ತು. 20 ವಸ್ತುಗಳು ಆಮದು ಆಗ್ತಾ ಇತ್ತು. ಇವರು ಬಂದ ಮೇಲೆ ಅತಿ ಹೆಚ್ಚು ವಸ್ತುಗಳನ್ನ ನಮ್ಮಲ್ಲಿ ರಫ್ತು ಮಾಡ್ತಾರೆ, ರಫ್ತಿಗೆ ಶುಲ್ಕವನ್ನ ಕಡಿಮೆ ಇಡ್ತಾರೆ. ಆದ್ರೆ ಅಲ್ಲಿಂದ ತರುವಂತ ವಸ್ತುಗಳು ಆಮದು ಮಾಡ್ಕೋತೀವಲ್ಲ, ಆ ಆಮದಕ್ಕೆ ಅತಿ ಹೆಚ್ಚು ಶುಲ್ಕವನ್ನ ವಿಧಿಸ್ತಾರೆ. ಎರಡು ರೀತಿಯಿಂದ ಆ ರಫ್ತು ಮಾಡಿದಾಗೂ ಲಾಭ ಇಲ್ಲ, ಆಮದು ಮಾಡಿಕೊಂಡಾಗೂ ನಷ್ಟ ಅನುಭವಿಸ್ಬೇಕು. ಹೀಗೆ ಇಡೀ ಭಾರತದ ಅರ್ಥ ವ್ಯವಸ್ಥೆಯನ್ನೇ ಹೊಸಕಿ ಹೇಗೆ ಹಾಕ್ತಾರೆ ಬ್ರಿಟಿಷರು ಅನ್ನೋದನ್ನ ಬ್ರಿಟಿಷರ ನೆಲದೊಳಗೆ ನಿಂತುಕೊಂಡೇ ಬರೀತಾರೆ ಅಂಬೇಡ್ಕರ್. ಇದು ರಾಷ್ಟ್ರಭಕ್ತಿ ಅಲ್ವಾ? ಇದು ಅವರಲ್ಲಿರುವಂತ ಒಳಗಿರುವಂತ ಒಂದು ಅದ್ಭುತವಾದ ನಿಲುವು ಅಲ್ವಾ? ಯೋಚನೆ ಮಾಡ್ಬೇಕಾಗ್ತದೆ ನಾವೆಲ್ಲ. ಅಂಬೇಡ್ಕರ್ ಅವ್ರ ರಾಷ್ಟ್ರೀಯ ಚಿಂತನೆಗಳು ಬಹಳ ಅದ್ಭುತ. ನಮ್ಗೆ ಅವ್ರು ಒಂದ್ ಕಡೆ ಬರೀತಾರೆ, ನಾವು ಈ ಪಾಕಿಸ್ತಾನದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಲ್ಲ, ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ ಒಂದು ಬುಕ್ ಬರೀತಾರೆ ಅವರು. ಪಾಕಿಸ್ತಾನ್ ಪಾರ್ಟಿಷನ್ ಪುಸ್ತಕ ಬರೀತಾರೆ. ನೀವು ಆಶ್ಚರ್ಯ, ಒಂದ್ಸಾರಿ ಓದ್ಬೇಕು ನೀವೆಲ್ಲ. ಇವತ್ತು ನಾವು ನಮ್ಮ ಮೂಗಿನ ನೇರಕ್ಕೆ ಅರ್ಥೈಸ್ಕೊಂಡು ಆ ಮೂಗಿ ಅದನ್ನ ಬರೆಯೋದು ಅಂತ ಅಲ್ಲ. ಒಂದ್ಸಾರಿ ಅವ್ರನ್ನ ಓದ್ರಿ. ಎಷ್ಟು ಅಧ್ಯಯನಶೀಲ ಬದುಕು ಅಂಬೇಡ್ಕರ್ ಅವ್ರದ್ದು. ಶೂದ್ರರು ಯಾರು ಅಂತ ಬರೀತಾರೆ, ರೂಪಾಯಿಯ ಸಮಸ್ಯೆ ಅಂತ ಬರೀತಾರೆ. ಆಮೇಲೆ ಅವರು ಇನ್ನೂ ಹಲವಾರು ನಮ್ಮ ಭಾರತದ ಅರ್ಥ ವ್ಯವಸ್ಥೆಯ ಬಗ್ಗೆ ಬರೀತಾರೆ. ಹಲವಾರು ಲೇಖನಗಳನ್ನ ಅವರು ಬರಿತಾನೆ ಹೋಗ್ತಾರೆ. ಎಷ್ಟೊಂದು ಪುಸ್ತಕಗಳನ್ನ ಬರೀತಾರೆ. ಅಂದ್ರೆ ಅಧ್ಯಯನಶೀಲ ಏನು ಅಂತಂದ್ರೆ, ಆ ಪಾರ್ಟಿಷನ್ ಆಫ್ ಪಾಕಿಸ್ತಾನದಲ್ಲಿ ಅವರು ಬರ್ತಾರೆ. ಹಿಂದೂಗಳಿಗೆ ಯಾರು ಐಕಾನ್ ಅಂದ್ರೆ ಅವ್ರಿಗೆ ಯಾರು ರಾಣಾ ಪ್ರತಾಪ ಸಿಂಹ ಅವ್ರು ಐಕಾನ್ ಆಗ್ತಾರೆ. ಮುಸ್ಲಿಮರಿಗೆ ಗಜ್ನಿ ಮೊಹಮ್ಮದ್ ಅವರು, ಗೋರಿ ಮೊಹಮ್ಮದ್ ಅವರು ಐಕಾನ್ಸ್ ಆಗ್ತಾರೆ. ನಾವು ಮೂರ್ತಿ ಪೂಜೆ ಮಾಡ್ತೇವೆ, ಅವರು ಮೂರ್ತಿ ಪೂಜೆಯನ್ನ ನಿರಾಕರಿಸ್ತಾರೆ. ಅವರು ನಾವು ಒಂದೇ ಆಗಿದ್ದೀವಿ ಅಂತ ಹೇಳಿದ್ರೆ ಅವ್ರ ಮುಖ್ಯ ಪಾದದಲ್ಲಿ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಎಲ್ಲಾ ಮುಸ್ಲಿಮ್ಸರು ಸೇರಿ ಒಂದು ಮುಸ್ಲಿಂ ರಾಷ್ಟ್ರ ಆಗಲಿ ಪಾಕಿಸ್ತಾನ, ಎಲ್ಲಾ ಹಿಂದೂಗಳು ಒಂದು ಭಾರತ ಅನ್ನುವಂತ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಅಂಬೇಡ್ಕರ್ ಬರೀತಾರೆ. ಇವತ್ತು ನಾವು ಮಾತನಾಡುವಾಗ ಒಂದಿಷ್ಟು ವಿಚಾರಗಳನ್ನ ಬದಿಗಿಟ್ಟು ಮಾತಾಡ್ತೇವೆ, ಆದರೆ ಅವರು ದಾರ್ಶನಿಕ ಅಂಬೇಡ್ಕರ್. ಯಾಕೆಂದ್ರೆ ಭವಿಷ್ಯದಲ್ಲಿ ಈ ಹಿಂದೂ ಮುಸಲ್ಮಾನರ ಸಾಮರಸ್ಯ ಕದಡಿ ಹೋಗಿ ಇವತ್ತು ನಾವು ಏನ್ ಅನುಭವಿಸ್ತಾ ಇದ್ದೇವೆ, ಇಂಥ ಸ್ಥಿತಿಗೆ ಕಾರಣ ಆಗುತ್ತದೆ ಅಂತ ಅವ್ರಿಗೆ ಅನಿಸಿರ್ಬೋದು. ಅದಕ್ಕೆ ಅವತ್ತು ಅವ್ರು ಹೇಳ್ತಾರೆ ಆ ವಿಷಯಗಳನ್ನ. ಏನೇ ಇರಲಿ, ಇವತ್ತು ಅದು ಮುಗಿದು ಹೋದ ಕತೆ. ಹೇಗೆ ಪಾಕಿಸ್ತಾನದಲ್ಲಿ ಬರೀತಾರೆ, ಅಷ್ಟು ಅದ್ಭುತವಾಗಿ ಬರೀತಾರೆ. ಮತ್ತೊಂದು ಸಂದರ್ಭ ಬರ್ತದೆ ಕುಮಾರ್ ಸರ್, ಅಂಬೇಡ್ಕರ್ ಎಷ್ಟು ಅಧ್ಯಯನಶೀಲರು ಅಂದ್ರೆ ಅವ್ರು ಬರೀತಾರೆ, ಈ ಬರ್ಮಾ ಇದೆಯಲ್ಲ, ಈ ಬರ್ಮಾ ದೇಶ ಪಾಕಿಸ್ತಾನ ಕಟ್ಸ್ಕೊಂಡಿದ್ದೀವಲ್ಲ, ಇದ್ರ ಒಂದು ಅಂಶ ಭಾಗವನ್ನ ನಾವ್ ಏನಾದ್ರೂ ಬರ್ಮಾದ ತಲೆ ಕೆಡಿಸ್ಕೊಂಡಿದ್ರೆ ಬರ್ಮಾ ಅದು ನಮ್ಮ ದೇಶವನ್ನ ಬಿಟ್ಟು ಹೋಗ್ತಾನೆ ಇರಲಿಲ್ಲ. 100 ವರ್ಷಗಳವರೆಗೆ ಅದು ಭಾರತದ ಭಾಗವಾಗಿತ್ತು ಬರ್ಮಾ. ಅಲ್ಲಿ ವೈದಿಕ ಧರ್ಮ ಇತ್ತು, ಅಲ್ಲಿ ಬೌದ್ಧ ಧರ್ಮ ಇತ್ತು. ನಾವು ಮನಸ್ಸು ಮಾಡಿದಿದ್ರೆ ಅದು ನಮ್ ಜೊತೆನೆ ಉಳಿಬಹುದಾಗಿತ್ತು. ಆದ್ರೆ ಆ ಪ್ರಯತ್ನವನ್ನೇ ನಾವು ಮಾಡಲ್ಲ. ಹೀಗಾಗಿ ಬರ್ಮಾ ಅದು ಬೌದ್ಧರು ಮತ್ತು ವೈದಿಕ ಧರ್ಮ ಸೇರಿದಂತ ಅದು ನಮ್ಮನ್ನ ಕಳಿಸಿಕೊಂಡು ದೂರ ಹೋಗ್ತದೆ ಅನ್ನುವಂತ ವಿಚಾರವನ್ನ ಅಂಬೇಡ್ಕರ್ ಅವರು ಬರೀತಾರೆ ಅಂತ ಹೇಳಿದ್ರೆ, ಅವ್ರು ಎಷ್ಟು ಅದ್ಭುತವಾದಂತಹ ಅಧ್ಯಯನಶೀಲ ಚಿಂತಕರು ಮತ್ತು ರಾಷ್ಟ್ರಭಕ್ತರು ಆಗಿದ್ರು ಅನ್ನೋದನ್ನ ಚಿಂತನೆ ಮಾಡ್ಬೇಕಾಗ್ತದೆ. ಮತ್ತು ಬಹಳ ಜನ ನಾವು ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವಾಗ ಹೇಳ್ತೇವೆ ಹಾಗೆ ಹೀಗೆ ಅಂತ. ನನಗನ್ನಿಸ್ತದೆ
ಒಬ್ಬ ದೇಶ ಪ್ರೇಮಿ ಒಂದ್ಸಾರಿ ಹೇಳ್ತಾರೆ ನೋವಿನಿಂದ, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಅದು ನನ್ನ ತಪ್ಪಲ್ಲ, ಆದ್ರೆ ಹಿಂದುವಾಗಿ ಸಾಯಲಾರೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಈ ಶ್ರೇಣಿಯುತ ವ್ಯವಸ್ಥೆ ಇದು, ಇಲ್ಲಿ ನಿಚ್ಚಣಿಕೆನೇ ಇಲ್ಲ, ಆಮೇಲೆ ಒಳಗೆ ಹೋಗಿ ದಾರಿನೂ ಇಲ್ಲ. ಕೆಳಗಿದ್ದವ್ರ ಕೆಳಗೆ ಇರ್ಬೇಕು, ಮೇಲಿದ್ದವ್ರ ಮೇಲೆ ಇರ್ಬೇಕು, ಅದ್ರ ಮೇಲೆ ಇದ್ದವ್ರ ಮೇಲೆ ಇರ್ಬೇಕು. ಶ್ರೇಣೀಕೃತವಾದಂತ ವ್ಯವಸ್ಥೆ ಇದು. ಕೆಳಗೆ ಎಲ್ಲಿದಾನೋ ಅವನಿಗೆ ಹೋಗಕ್ ದಾರಿ ಇಲ್ಲ, ಹೋಗ್ಲಿ ನಿಚ್ಚಣಿಕೆ ಆದ್ರೆ ಹಚ್ಚ ಹೋಗ್ತೀನಿ ಅಂದ್ರೆ ನಿಚ್ಚಣಿಕೆನೂ ಇಲ್ಲ. ಇಂಥ ಶ್ರೇಣೀಕೃತ ವ್ಯವಸ್ಥೆ ಇದೆಯಲ್ಲ, ಇಡೀ ವ್ಯವಸ್ಥೆ ವಿರುದ್ಧ ಅವರು ಒಂದಿಷ್ಟು ಗಟ್ಟಿಯಾದ ಧ್ವನಿಯನ್ನ ಎತ್ತ ಚಿಂತನೆ ಮಾಡಬೇಕಾಗ್ತದೆ. ಹೀಗೆ ಹಲವಾರು ಪುಸ್ತಕಗಳನ್ನ ಬರೆದು ಅಂಬೇಡ್ಕರ್ ಅವರು ಬಂದು ಒಬ್ಬ ಅಧಿಕಾರಿಯಾಗಿ ಬರೋಡಾದ ಒಂದು ಸ್ಥಳದಲ್ಲಿ ಕೆಲಸ ಮಾಡಕ್ ಹೋದ್ರೆ ಅಲ್ಲಿರುವಂತ ಪಿವನ್ನು ಇಂತ ಬೇರೆ ದೇಶದಲ್ಲಿ ಓದಿ ಬಂದಂತ ವ್ಯಕ್ತಿಗೆ ಫೈಲ್ ಅನ್ನ ಕೊಡ್ಬೇಕಾದ್ರೆ ದೂರದಿಂದ ಕೊಡ್ತಿರ್ತಾರೆ, ಎತ್ತಿ ಬಿಸಾಕ್ತಿರ್ತಾರೆ. ಕುಡಿಯೋ ಅಲ್ಲಿ ನೀರನ್ನ ಅಂಬೇಡ್ಕರ್ ಕುಡಿಯೋ ಹಾಗಿಲ್ಲ, ಸುಳ್ಳು ಹೇಳಿ ಒಂದು ಮನೆ ಬಾಡಿಗೆ ತಗೊಂಡಿರ್ತಾರೆ ಆರ್ಸಿ ಅಂತ ಹೇಳಿ. ಗೊತ್ತಾದಾಗ ಇವರನ್ನ ಎಳೆದು ಹೊರಗೆ ಹಾಕಿ ಎಂತ ಹೊಡೆದಂಗೆ ಹೊಡೆದು ಹಾಕ್ಬಿಡ್ತಾರೆ. ಎಷ್ಟು ನೋವು ಅಲ್ವಾ? ಇಂಥ ಒಂದು ವಿದೇಶದಲ್ಲಿ ಓದಿ ಇಷ್ಟು ಜ್ಞಾನ ಸಂಪಾದನೆ ಮಾಡಿರುವಂತ ವ್ಯಕ್ತಿಗೆ ಯಾವ ಸ್ಥಿತಿ ಇತ್ತು ಈ ದೇಶದಲ್ಲಿ ಅಂತ. ಹೋಗ್ಲಿ, ಅವ್ರೊಂದು ಕಾಲೇಜ್ ನಲ್ಲಿ ಲೆಕ್ಚರರ್ ಆಗಿ ಹೋಗ್ತಾರೆ. ಲೆಕ್ಚರರ್ ಆಗಿ ಹೋದ್ರೆ ಅಲ್ಲಿ ಬುದ್ಧಿವಂತರು ಎಲ್ಲರೂ ತುಂಬಿರ್ಬೇಕಾದ್ರೆ ಅಲ್ಲಿಯೂ ಕೂಡ ಕುಡಿಯೋದಕ್ಕೆ ನೀರು ಅಲ್ಲಿ ಕುಡಿಯುವ ಹಾಗಿಲ್ಲ ಅವರು ನೀರು. ಎಂತ ಸ್ಥಿತಿ ಇದು? ಇವೆಲ್ಲ ಚಿಂತನೆಗಳನ್ನ ಮಾಡಿದಾಗ ಅಂಬೇಡ್ಕರ್ ಅವ್ರ ನೋವಿದೆಯಲ್ಲ, ಅದು ಸಹಜವಾದದ್ದು, ಆಕ್ರೋಶ ಸಹಜತೆ, ಅದನ್ನ ನಾವು ಪ್ರಶ್ನಿಸುವ ಹಾಗಿಲ್ಲ. ಆದ್ರೆ ಅವರು ಒಂದ್ ಕಡೆ ಒಂದಿಷ್ಟು ಹೋರಾಟಗಳನ್ನ ಮಾಡ್ಬೇಕಾಗಿರ್ತದೆ, ಅನಿವಾರ್ಯ. ಅದು ನಮ್ಮ ಜನಾಂಗ ನಿದ್ದೆ ಹತ್ತಿ ಮಲ್ಕೊಂಡಿದೆ. ಅದಕ್ಕೆ ಒಂದ್ಸಾರಿ ಹೇಳ್ತಾರೆ, ಪತ್ರಕರ್ತರು ಒಂದ್ ದಿವ್ಸ ರಾತ್ರಿ ಜಿನ್ನಾರ್ ಮನೆಗೆ ಹೋದ್ರಂತೆ. ಅಲ್ಲಿ ಜಿನ್ನ ಮಲ್ಕೊಂಡಿದ್ರಂತೆ. ಆಮೇಲೆ ಅವರು ಮುಂದೆ ಗಾಂಧೀಜಿ ಅವ್ರ ಮನೆಗೆ ಹೋದ್ರಂತೆ, ಗಾಂಧೀಜಿನೂ ಮಲ್ಕೊಂಡಿದ್ರಂತೆ. ಆದ್ರೆ ಅಂಬೇಡ್ಕರ್ ಅವ್ರ ಮನೆಗೆ ಹೋದ್ರೆ ಅಂಬೇಡ್ಕರ್ ಅವ್ರು ರಾತ್ರಿ 12 ಗಂಟೆ ಆಗಿದೆ, 1 ಗಂಟೆ ಆಗಿದೆ, ಇನ್ನು ಎಚ್ಚರದಿಂದ ಇದ್ರು ಅಂತೆ. ಅವ್ರು ಕೇಳ್ತಾರೆ, ನೀವು ಅಲ್ಲಿ ಜಿನ್ನ ಮಲಗಿದ್ದಾರೆ, ಗಾಂಧಿ ಮಲಗಿದ್ದಾರೆ, ಇನ್ನು ಎಚ್ಚರ. ಜಿನ್ನ ಮಲಗಿದ್ದಾರೆ ಯಾಕೆಂದ್ರೆ ಅವ್ರ ಜನ ಈಗಾಗಲೇ ಎಚ್ಚರಾಗಿದ್ದಾರೆ. ಗಾಂಧಿ ಮಲಗಿದ್ದಾರೆ ಯಾಕೆಂದ್ರೆ ಅವ್ರ ಜನ ಎಚ್ಚರಾಗಿದ್ದಾರೆ. ಆದ್ರೆ ನಾನು ಎಚ್ಚರವಾಗಿದ್ದೀನಿ ಯಾಕೆ ಅಂದ್ರೆ ನನ್ನ ಜನ ಇನ್ನು ಮಲಗಿ ನಿದ್ರಿಸ್ತಾ ಇದ್ದಾರೆ, ಅದಕ್ಕಾಗಿ ನಾನು ಎಚ್ಚರಾಗಿದ್ದೀನಿ ಅನ್ನುವಂತ ಒಂದು ಮಾತನ್ನ ಅವರು ಹೇಳುತ್ತಾರೆ. ಹೀಗೆ ಹೇಳಿ ಹೀಗೆ ಹಲವಾರು ಘಟನೆಗಳು ನಡೀತವೆ. ಅಲ್ಲಿಂದ ಬಂದು ಹೋರಾಟ ಮಾಡ್ತಾರೆ. 1927 ನಲ್ಲಿ ಮಹಾಡದ ಚೌಡದಾನ ಕೆರೆ ಅಂತ ಬರ್ತದೆ. ಕೆರೆ ನೀರು ನಾವು ಮುಟ್ಟು ಹಾಗಿರ್ಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ಇವ್ರು ಹೋಗಿ 10,000 ಜನರನ್ನ ತಗೊಂಡು ಹೋಗಿ ನಾವು ಕೆರೆ ನೀರನ್ನ ಕುಡಿತೇವೆ ಅಂತ ಹೋರಾಟ ಮಾಡ್ತಾರೆ. ಕೆರೆ ನೀರನ್ನ ಕುಡಿತಾರೆ. ಅಲ್ಲಿ ದೊಡ್ಡ ಗಲಾಟೆ ಆಗ್ತದೆ, ಇವ್ರ ಮೇಲೆ ಅಟ್ಯಾಕ್ ಆಗ್ತದೆ. ಆಮೇಲೆ ಅಲ್ಲಿ ಮನುಸ್ಮೃತಿಯನ್ನ ಇವರು ದಹನ ಮಾಡ್ತಾರೆ. ನಾನು ಮನುಸ್ಮೃತಿಯನ್ನ ದಹನ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲವನ್ನೂ ನಾನು ಅದರಲ್ಲಿ ಅದು ಅದರಲ್ಲಿ ಎಲ್ಲ ಅಂಶಗಳನ್ನು ಧಿಕ್ಕರಿಸ್ತಿದ್ದೆ ಇದನ್ನಂತಲ್ಲ, ಸುಮ್ಮನೆ ಅದರಲ್ಲಿರುವಂತ ಒಂದಿಷ್ಟು ವಿಚಾರಕ್ಕೆ ನನ್ನ ಪ್ರತಿರೋಧ ಇದೆ, ಇಡೀ ಇದನ್ನೇ ನಾನು ವಿರೋಧಿಸಲ್ಲ ಅನ್ನುವಂತ ಮಾತನ್ನ ಕೂಡ ಅವರು ಹೇಳ್ತಾರೆ. ಇದು ಅವ್ರ ಹೋರಾಟ. ಆ ಜನಾಂಗಕ್ಕೆ ಗೊತ್ತಾಗ್ತದೆ, ಓ ನಮ್ಮನ್ನ ಈ ಬಂಧನದಿಂದ ಬಿಡುಗಡೆ ಮಾಡುವ ಒಬ್ಬ ಸೂರ್ಯ ಬಂದ, ನಮ್ಮ ನಾಯಕ ಬಂದ ಅಂತ ಹೇಳಿ ಖುಷಿ ಪಡ್ತಾರೆ. ಆಮೇಲೆ ಅವರು ನೆಕ್ಸ್ಟ್ ಇನ್ನೊಂದು ಹೋರಾಟ ಮಾಡ್ತಾರೆ. ಇಲ್ಲಿ ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ. ಆ ಸಂದರ್ಭದಲ್ಲಿ ಇನ್ ದಿ ಇಯರ್ 1930 ಅದು ನಾಸಿಕದ ಕಾಳಾರಾಮ ಟೆಂಪಲ್ ಅಂತ ಬರ್ತದೆ. ಆ ಟೆಂಪಲ್ ಪ್ರವೇಶ ಮಾಡ್ತೀವಿ ನಾವು ಅಂತ ಮತ್ತೆ ಅಗೇನ್ 10,000 ಜನ ಕರ್ಕೊಂಡು ಇವರು ಹೊರಡ್ತಾರೆ. ನಾವು ತೇರು ಎಳಿತೀವಿ ಅಂತ ಹೊರಡ್ತಾರೆ. ಅಲ್ಲಿ ಗಲಾಟೆ ಆಗ್ತದೆ. ಅದು ಎಲ್ಲ ಆಗಿ ಅದು ಒಂದು ದೊಡ್ಡ ಹೋರಾಟವನ್ನ ಅವ್ರು ಮಾಡ್ತಾರೆ. ಇದೆಲ್ಲ ಆದ್ಮೇಲೆ 15 ಜನ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಶುರು ಆಗುತ್ತೆ. ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಶುರು ಆದಾಗ ಅಂಬೇಡ್ಕರ್ ಅವರು ಈ ನಿಮ್ನ ವರ್ಗದ ಪ್ರತಿನಿಧಿಯಾಗಿ ಹೋಗಿ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ. ಅವ್ರಂತಾರೆ, ನೀವೇನ್ ಮಾಡಿದಿರಿ ಬ್ರಿಟಿಷರು ನಮಗೆ ಅಂತ ಕೇಳ್ತಾರೆ. ನೀವು ಮೊದಲು ಏನ್ ನಮ್ಮ ಸ್ಥಿತಿ ಇತ್ತಲ್ಲ, ಆ ಸ್ಥಿತಿ 200 ವರ್ಷಗಳ ಆದ್ಮೇಲೆಯೂ ಕೂಡ ಏನೂ ಬದಲಾಗಿಲ್ಲ. ನಮಗೆ ಇನ್ನೂ ಕುಡಿಯುವ ನೀರನ್ನ ಹಕ್ಕಿಲ್ಲ, ದೇವಸ್ಥಾನಗಳ ಪ್ರವೇಶದ ಹಕ್ಕಿಲ್ಲ. ಈ ದೇಶದ 5ನೇ 1 ಭಾಗದಷ್ಟು ಇರುವಂತ ನಮ್ಮಗಳಿಗೆ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿಗಳ ತರ ನಮ್ಮನ್ನು ನೋಡ್ತಾರೆ. ನಮ್ಗೆ ನೀನ್ ಬದಲಾಗಿದೆ ವ್ಯವಸ್ಥೆ, ನೀವು ಬಂದ ಮೇಲೆ ಇಲ್ಲಿ ಏನೂ ಬದಲಾಗಿಲ್ಲ ಅಂತ ಹೇಳಿ ಅಲ್ಲಿ ಮಾತುಗಳನ್ನ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ. ಅವಾಗ ಇವರಲ್ಲಿರುವಂತ ಒಬ್ಬ ಅದ್ಭುತ ಹೋರಾಟಗಾರ, ನಿಮ್ನ ವರ್ಗದ ಬಹುದೊಡ್ಡ ನಾಯಕ ಅಂತ ಹೇಳಿ ಎಲ್ಲರೂ ಇವ್ರನ್ನ ಒಪ್ಕೋತಾರೆ. ನಂತರದಲ್ಲಿ ಹೀಗಾಗ್ತದೆ. ಮತ್ತೊಂದು ಸಂದರ್ಭ ಬಹಳ ಬಹುದೊಡ್ಡ, ಎಲ್ಲಿ ಅಂದ್ರೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯದಲ್ಲಿ ಒಂದು ಬಹುದೊಡ್ಡ ಘಟನೆ ಜರುಗ್ತದೆ. ಏನು ಅಂತಂದ್ರೆ ನಿಮ್ನ ವರ್ಗದವರಿಗೆ ಅವರು ಜಾತಿ ಇಟ್ಕೊಂಡು ಅದರ ಆಧಾರದ ಮೇಲೆ ಅವ್ರಿಗೆ ಒಂದಿಷ್ಟು ಏನು ಅಂತ ಎಲೆಕ್ಟೋರೇಟ್ಸ್ ಗಳನ್ನ, ಮತ ಕ್ಷೇತ್ರಗಳನ್ನ ಘೋಷಣೆ ಆಗಿರ್ತದೆ. ಅಲ್ಲಿ ಆ
ದಲಿತರು ಆಯ್ಕೆ ಮಾಡುವಂತದ್ದು ಅನ್ನುವಂಥದ್ದು. ಹಾಗೆ ಬಂದಾಗ ಅಲ್ಲಿ ಕ್ರಿಶ್ಚಿಯನ್ರಿಗೆ ಪ್ರತ್ಯೇಕತೆ ಕೊಟ್ಟಿರ್ತಾರೆ, ಮುಸಲ್ಮಾನರಿಗೂ ಪ್ರತ್ಯೇಕತೆ ಕೊಟ್ಟಿರ್ತಾರೆ, ಆಂಗ್ಲೋ ಇಂಡಿಯನ್ಸ್ ಪ್ರತ್ಯೇಕತೆ ಕೊಟ್ಟಿರ್ತಾರೆ, ಹಾಗೇನೆ ದಲಿತರಿಗೂ ಕೊಟ್ಟಿರ್ತಾರೆ. ಆದ್ರೆ ಗಾಂಧೀಜಿ ಯರವಾಡ ಜೈಲಿನಲ್ಲಿ ಇರ್ತಾರೆ. ಆ ಕ್ಷಣಕ್ಕೆ ಅವರು ಇದನ್ನ ಕಮ್ಯುನಲ್ ಬಿಲ್ ಅಂತ ಇದನ್ನ ಕರಿತೇವೆ, ಅದ್ರ ವಿರುದ್ಧ ಅವ್ರ ಹೋರಾಟಕ್ಕೆ ನಾವು ಉಪವಾಸ ಮಾಡ್ತೀನಿ, ಇದನ್ನ ತಕ್ಕೊಳ್ಳದೆ ಇದ್ರೆ ನೀವು ಅಂತ ಸರ್ಕಾರಕ್ಕೆ ಒತ್ತಡ ಮಾಡ್ತಾರೆ. ಯಾಕೆ? ಇದರಲ್ಲಿ ನಾವು ಎರಡು ಕಡೆ ನಿಂತು ಯೋಚನೆ ಮಾಡ್ಬೇಕಾಗ್ತದೆ. ಒಂದು, ಅಂಬೇಡ್ಕರ್ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಗಾಂಧೀಜಿ ನಮ್ಗೆ ಖಳನಾಯಕರಾಗ್ತಾರೆ. ಗಾಂಧೀಜಿ ಅವರ ಸ್ಥಳದಲ್ಲಿ ನಾವು ನಿಂತ್ಕೊಂಡ್ಬಿಟ್ಟೆ ಗಾಂಧೀಜಿ ಅವ್ರ ಕಣ್ಣಲ್ಲಿ ಖಳನಾಯಕನಾಗ್ತಾರೆ. ಬಹಳ ಆಶ್ಚರ್ಯ ಇದು. ಯಾಕೆ ಅಂದ್ರೆ ಅವ್ರಿಗೆ ನಮ್ಗೆ ಸ್ವಾತಂತ್ರ್ಯ ಅದು ಲೇಟ್ ಆಗಿ ಬರ್ಲಿ, ರಾಜಕೀಯ ಸ್ವಾತಂತ್ರ್ಯ ತಡವಾಗಿ ಬರ್ಲಿ, ಆದ್ರೆ ನಮ್ಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸ್ವಾತಂತ್ರ್ಯ ಮೊದಲು ಆಗಿದೆ ಅಂತ ಅಂಬೇಡ್ಕರ್ ಪ್ರತಿಪಾದನೆ. ಗಾಂಧೀಜಿ ಅವರಿಗೆ ಮೊದಲು ರಾಜಕೀಯ ಸ್ವಾತಂತ್ರ್ಯ ಬಂದ್ಬಿಡ್ಲಿ, ಅವಾಗ ನಮ್ಮನ್ನು ಹಾಕೊಳ್ಳುವಾಗ ನಾವು ಈ ಸಾಮಾಜಿಕ ಸಾಮರಸ್ಯವನ್ನ ಕಟ್ಟೋ ದಿಶೆಯೊಳಗೆ ಪ್ರಯತ್ನ ಮಾಡೋಣ ಅಂತ ಗಾಂಧೀಜಿಯವರು. ಇದು ಈ ವಿರೋಧಾಭಿಪ್ರಾಯ ಅವರದೇ ಇತ್ತು. ಆ ಸಂದರ್ಭದಲ್ಲಿ ಅವ್ರು ಅಂತಾರೆ, ಹಾಗಿದ್ರೆ ನಾನು ಈ ಹಿಂದೂಗಳನ್ನ ಒಡೆಯುವಂತ ಬ್ರಿಟಿಷರ ಹುನ್ನಾರ ಇದು ಅಂತ ಗಾಂಧೀಜಿಗೆ ಅನ್ಸುತ್ತೆ. ಆದ್ರೆ ಅದೇ ಅಂಬೇಡ್ಕರ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇವರು ನಮ್ಮ ಹಕ್ಕುಗಳನ್ನ ಮೊಟಕುಗೊಳಿಸ್ತಾ ಇದ್ದಾರೆ, ನಮ್ಮ ಬದುಕನ್ನ ಇವರು ಹಾಳು ಮಾಡ್ತಾ ಇದ್ದಾರೆ ಅಂತ ಅಂಬೇಡ್ಕರ್ ಅವರಿಗೆ ಗಾಂಧೀಜಿಯವ್ರ ಬಗ್ಗೆ ಅನಿಸ್ತದೆ. ಗಾಂಧೀಜಿಯವರಿಗೆ ನಿಮ್ನ ವರ್ಗದವರನ್ನ ಹಿಂದೂಗಳ ಅಲ್ಲ ಅನ್ನುವಂತಹ ಸ್ಥಿತಿಗೆ ತರಬಾರೆ, ನನಗೆ ಅದಕ್ಕೆ ಇಷ್ಟ ಇಲ್ಲ. ಅವರು ನಮ್ಮ ಹಿಂದೂ ಧರ್ಮದಿಂದ ದೂರ ಇಡಬಾರದು, ಒಂದಾಗಬೇಕು. ಆದ್ರೆ ಇವತ್ತೇನು ಈ ಕಮ್ಯುನಲ್ ಕೋಡ್ ಬಂದಿದೆ, ಇದನ್ನ ಜಾರಿಗೆ ಬಂದ್ರೆ ಅವರು ಹಿಂದೂಗಳಿಂದ ದೂರ ಸರಿತಾರೆ ಅನ್ನುವಂತ ಚಿಂತನೆ ಗಾಂಧೀಜಿಗೆ. ಆದ್ರೆ ಅಂಬೇಡ್ಕರ್ ಅವರಿಗೆ ಇಲ್ಲ, ನನಗೆ ದೇಶ ಮುಖ್ಯನೋ ಅಥವಾ ನನ್ನ ಜನರ ಹಿತಾಸಕ್ತಿ ಮುಖ್ಯ ಅನ್ನುವಂತ ಪ್ರಶ್ನೆಗಳನ್ನ ಕೇಳಿದ್ರೆ ನನಗೆ ನನ್ನ ಜನಾಂಗದ ಹಿತಾಸಕ್ತಿಗಳು ಮುಖ್ಯ ಅಂತ ಹೇಳ್ತೀನಿ ಅಂತ ಅಂಬೇಡ್ಕರ್ ಅವರು ಅವಾಗ ಕೊನೆಗೆ ಏನ್ ಮಾಡ್ತಾರೆ, ಬಹಳಷ್ಟು ಚರ್ಚೆ ನಡೀತದೆ. ಅಲ್ಲಿ ಮದನ್ ಮಾಲ್ವಿಯಾ ಬರ್ತಾರೆ, ಸಪ್ರೂ ಅವ್ರು ಬರ್ತಾರೆ, ರಾಜೇಂದ್ರ ಪ್ರಸಾದ್ ಅವರು ಬರ್ತಾರೆ. ನೀವು ಉಪವಾಸ ಮಾಡಬಾರದು ಗಾಂಧೀಜಿ ಅವ್ರಿಗೆ ಕೇಳ್ತಾರೆ. ಗಾಂಧೀಜಿ ಉಪವಾಸ ಮಾಡಿದ್ರೆ ಸತ್ತೇ ಹೋಗ್ತಾರೆ ಅಂತ ಹೇಳಿ ಅಂಬೇಡ್ಕರ್ ಅವ್ರಿಗೆ ಹೇಳ್ತಾರೆ. ಆದ್ರೆ ಅಂಬೇಡ್ಕರ್ ಅವ್ರು ಕೇಳೋದಿಲ್ಲ, ಗಾಂಧಿ ಸತ್ತಾದ್ರು ಸರಿ, ಅವ್ರೇನ್ ಚಿರಂಜೀವಿನ ಹೋಗ್ಲಿ, ಆದ್ರೆ ನಾನು ನನ್ನ ಜನಾಂಗದ ಹಿತಾಸಕ್ತಿಗಳನ್ನ ಬಲಿ ಕೊಡ್ಲಾರೆ. ಇದು ಅಂಬೇಡ್ಕರ್ ಅವರ ಒಂದಿಷ್ಟು ಚಿಂತನೆಗಳು. ನಮ್ಗೆ ನೋಡಿದ್ರೆ ಸಿಟ್ಟು ಬರ್ತದೆ, ಕೋಪ ಬರ್ತದೆ ನಮ್ಗೆ. ಏನು ಅಂಬೇಡ್ಕರ್ ಹೀಗೆ ಮಾತಾಡೋದ, ಗಾಂಧೀಜಿ ಅವರಿಗೆ ಸತ್ಯ ಬಿಡ್ಲಿ ಗಾಂಧೀಜಿ ಅಂತ ಅನ್ಸೋದ ಅಂತ. ಆದ್ರೆ ಅವರಿಗೆ ಅವ್ರ ಹಕ್ಕುಗಳ ಬಗ್ಗೆ ಹೋರಾಟ. ಗಾಂಧೀಜಿಯವರಿಗೆ ಇಡೀ ಭಾರತ ದೇಶದ ಎಲ್ಲ ಜನಾಂಗಕ್ಕೆ ಇದು ವ್ಯತ್ಯಾಸ ಅಲ್ಲಿ ಅಷ್ಟೇನೆ. ಹೀಗಾಗಿದ್ರಿಂದ ಅದು ಏನು ಗಾಂಧೀಜಿ ಉಪವಾಸ ಶುರು ಮಾಡ್ತಾರೆ, ಸಾಯುವ ಸ್ಥಿತಿ ಮಾಡ್ತಾರೆ, ಇನ್ನೇನು ಗಾಂಧೀಜಿಯ ಪ್ರಾಣವೇ ಉಳಿಯೋದಿಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಇವ್ರು ಮತ್ತೆ ಕನ್ವಿನ್ಸ್ ಮಾಡಿದ್ಮೇಲೆ ಅದಕ್ಕೊಂದು ಮತ್ತೊಂದು ಜಂಟಿ ಮತಕ್ಷೇತ್ರದ ಒಂದು ಪ್ರಸ್ತಾವವನ್ನ ಮುಂದಿಡ್ತಾರೆ. ಆ ಪ್ರಸ್ತಾವನೆ ಪ್ರಕಾರ ಮತ್ತು ಮೀಸಲು ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅದನ್ನ ತಗೊಂಡ್ಬಿಟ್ಟು ಅವರು ಪೂನಾ ಫ್ಯಾಕ್ಟ್ ಹಾಕ್ತಾರೆ. ಹೀಗಾಗಿ ಇತಿಹಾಸದ ಪುಟಗಳಲ್ಲಿ ಪೂನಾ ಫ್ಯಾಕ್ಟ್ 1932 ಅಂತಾನೆ ಅದು ರೆಕಾರ್ಡ್ ಆಗಿದೆ. ಇದು ಬಹಳ ಬಹುದೊಡ್ಡ ಘಟನೆ ಇದು ಸಂದರ್ಭ. ಇದನ್ನ ನಾವು ಹೀಗೆ ನೋಡ್ತಾ ಹೋದ್ರೆ ಅಂಬೇಡ್ಕರ್ ಅವರ ಬದುಕಿನ ಹಲವಾರು ಮಗ್ಗುಲುಗಳಲ್ಲಿ ನಾವು ಇದನ್ನ ನೋಡ್ಬೇಕಾಗ್ತದೆ. ಅಂಬೇಡ್ಕರ್ ಅವರನ್ನ ನಾವು ಒಬ್ಬ ಫಿಲಾಸಫರ್ ಆಗಿ ನೋಡ್ಬೇಕಾಗ್ತದೆ, ಒಬ್ಬ ಕೃಷಿ ತಜ್ಞ ಆಗಿ ನೋಡ್ಬೇಕಾಗ್ತದೆ, ಒಬ್ಬ ರಾಜಕೀಯ ತಜ್ಞ ಆಗಿ ನೋಡ್ಬೇಕಾಗ್ತದೆ. ಯಾಕೆಂದ್ರೆ 1935 ನಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗುವಾಗ ಅದಕ್ಕೆ ಇವರು ಬಹಳಷ್ಟು ಸಜೆಷನ್ಗಳನ್ನ ಕೊಡ್ತಾರೆ. ಆಮೇಲೆ ಇವರೇನು ಪ್ರಾಂತೀಯ ವ್ಯವಸ್ಥೆ, ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಬರೆದಿದ್ದಾರೆ ಪುಸ್ತಕ. ಆ ಪುಸ್ತಕ ಇವತ್ತಿಗೂ ಕೂಡ ನಮ್ಮ ಬಜೆಟ್ ಮಂಡಳಿಯೊಳಗೆ ಅದನ್ನ ಬಳಕೆ ರೆಫರೆನ್ಸ್ ಮಾಡ್ಕೊತಾರೆ. ಬಹಳ ಅದ್ಭುತ ಜ್ಞಾನಿಗಳು. ಆಮೇಲೆ ಏನು ಇವಾಗ ಸರ್ಕಾರಿ ಗೌರ್ಮೆಂಟ್ ಜಮೀನ್ ಇದೆಯಲ್ಲ, ಆ ಜಮೀನನ್ನ ಚಿಕ್ಕ ಭಾಗಗಳನ್ನಾಗಿ ವಿಂಗಡಿಸಬೇಕು. ಅದನ್ನ ಇಲ್ಲಿ ಜಮೀನ್ ಇಲ್ಲದೆ ಇರೋರಿಗೆ ಅದನ್ನ ಕೊಡಬೇಕು, ಸರ್ಕಾರವೇ ಅದಕ್ಕೆ ಸ್ಪಾನ್ಸರ್ ಮಾಡಬೇಕು, ಅದು ಜನ ಅದಕ್ಕೆ ಅಲ್ಲಿ ಉತ್ತಿ ಬಿತ್ತಿ ಬೆಳಿಬೇಕು ಅನ್ನುವಂತ ಕನ್ಸೆಪ್ಟ್ ಅನ್ನ ಕೂಡ ಅವ್ರು ಕೊಡ್ತಾರೆ. ಚಿಕ್ಕ ಹಿಡುವಳಿದಾರರು ವ್ಯವಸ್ಥೆ ಬಗ್ಗೆ ಕೂಡ ಅವ್ರು ಮಾತಾಡ್ತಾರೆ. ಸಾಕಷ್ಟು ಅವ್ರು ಒಂದಲ್ಲ ಹಲವಾರು ಫೀಲ್ಡ್ಗಳಲ್ಲಿ ಮಾತಾಡಿದ್ದಾರೆ. ಅವರನ್ನ ನಾವು ಒಂದಕ್ಕೆ ಸೀಮಿತಗೊಳಿಸಿ ಮಾತನಾಡೋದಲ್ಲ. ಒಬ್ಬ ಹಣಕಾಸು ತಜ್ಞರಾಗಿ, ಒಬ್ಬ ರಾಜಕೀಯ ತಜ್ಞರಾಗಿ, ಒಬ್ಬ ಸಂವಿಧಾನದ ಶಿಲ್ಪಿಯಾಗಿ, ಸಂವಿಧಾನದ ಬಗ್ಗೆ 1947 ನಲ್ಲಿ ಅವ್ರಿಗೆ ಕರಡು ಪ್ರತಿಯನ್ನು ಸಿದ್ಧ ಮಾಡಿಸೋದಕ್ಕೆ ಜವಾಬ್ದಾರಿ ಸಿಗ್ತದೆ. ಮತ್ತು ಆಶ್ಚರ್ಯ ಹೇಳ್ತೀನಿ, ಒಂದಿಷ್ಟು ಚಿಂತನೆಗಳಿದಾವೆ. ಏನು ಅಂದ್ರೆ, ಸಂವಿಧಾನವನ್ನು ಅಂಬೇಡ್ಕರ್ ಒಬ್ಬರೇ ಬರೆದ್ರ, ಅದಕ್ಕೆ ಬರೆಯೋದಕ್ಕೆ ಮತ್ತೆ ಬೇರೆಯವರು ಯಾರು ಇದ್ರಿಂದ ಅಲ್ಲಿ ಹಲವಾರು ದೇಶಗಳನ್ನ ಅಧ್ಯಯನ ವಿಚಾರಗಳನ್ನು ತಂದು ಅಂಬೇಡ್ಕರ್ ಅವರಿಗೆ ಕಳಿಸಿದಂತ ಹಲವಾರು ಪಂಡಿತರು ಇದ್ರು.
ಅವರು ತಮ್ಮ ಕೆಲಸ ಅಷ್ಟು ಮಾಡಿದ್ರು. ಆದ್ರೆ ಅವು ಎಲ್ಲವುಗಳನ್ನ ಕ್ರೋಢೀಕರಿಸಿ ಒಂದು ಡ್ರಾಫ್ಟ್ ಅನ್ನ ಮಾಡೋ ದಿಶೆ ಒಳಗೆ ಅಲ್ಲಿ ಇನ್ನೊಬ್ರು BN ರಾವ್ ಅವರು ಕೂಡ ಕೆಲಸ ಮಾಡಿದ್ರು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಓದಿದ್ದೇವೆ. ಮತ್ತೆ ಇನ್ನೂ ಪರಿಚಿತಗಳು ಹೆಚ್ಚಾಯಿತು, ಇವರು ಅಧ್ಯಯನ ಮಾಡಿದ್ರು. ಆದ್ರೆ ಸಂವಿಧಾನ ಶಿಲ್ಪಿ ಅಂತ ಅಂಬೇಡ್ಕರ್ ಅವರನ್ನ ಯಾಕೆ ನಾವು ಘೋಷಣೆ ಮಾಡ್ತೇವೆ, ಉಳಿದವ್ರನ್ನ ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಕೆಲವೊಂದು ಜನ ಮಾತಾಡ್ತಾರೆ. ಹಾಗಾಗೋದಿಲ್ಲ ಅದು. ಈಗ ಒಂದು ಸಂಪಾದಕರು ಅಂತ ನಾವು ಹಾಕಿದಾಗ ಅಲ್ಲಿ ಸಂಪಾದಕರಿಗೆ ಹೆಸರು ಬರ್ತದೆ, ಅಲ್ಲಿ ಉಳಿದಂತೆ ಬರೆದಂತ ಲೇಖನಗಳು ನಾನು ಬರ್ದೇನೆ ನೀನು ಬರ್ದೇನೆ ಅಂತ ಹೇಳಿದ್ರೆ ಅಲ್ಲ. ಈ ಬಿಡಿಯಾಗಿ ಬರೆದ ಲೇಖನಗಳನ್ನ ಬರೆದವರಿಗೆ ಪುಸ್ತಕದಲ್ಲಿ ಏನಿದೆ ಅಂತ ಕೇಳಿದ್ರೆ ಅವ್ರಿಗೆ ಇಡಿಯಾದ ಜ್ಞಾನ ಸಿಗೋದಿಲ್ಲ. ಆದ್ರೆ ಎಲ್ಲರ ಬಿಡಿ ಬಿಡಿಯಾದಂತಹ ಬರಹನ್ನ ಸಂಗ್ರಹಿಸಿಕೊಂಡು ಸಂಕಲಿಸಿಕೊಂಡು ಇಡಿಯಾದಂತ ಒಂದು ಸಂವಿಧಾನ ಕೊಟ್ಟ ಸಂವಿಧಾನದಲ್ಲಿ ಯಾವ ಪಕ್ಷದ ಏನ್ ಹೇಳ್ತದೆ ಅನ್ನೋದ್ರ ಬಗ್ಗೆ ಅಥೆಂಟಿಕ್ ಆಗಿ ಮಾತನಾಡಬಲ್ಲಂತ ಒಂದು ಕೆಪಾಸಿಟಿ ಬರುತ್ತೆ. ಅದು ಅಂಬೇಡ್ಕರ್ ಅವ್ರಿಗೆ ಬಂದಿತ್ತು. ಆಮೇಲೆ ಅದರ ಮೇಲೆ ನಡೆದಂತ ಹಲವಾರು ಡಿಬೇಟ್ಗಳಲ್ಲಿ ಸುಮಾರು 200 ಡಿಬೇಟ್ಗಳು ನಡೀತವೆ. ಆ ಡಿಬೇಟ್ಗಳಲ್ಲೆಲ್ಲ ಅಂಬೇಡ್ಕರ್ ಬಹಳ ಗಟ್ಟಿಯಾಗಿ ಆನ್ಸರ್ ಮಾಡಬಲ್ಲಂತ ಒಂದಿಷ್ಟು ಛಾತಿಯನ್ನ ಪ್ರದರ್ಶನ ಮಾಡಿದ್ರು. ಈ ಕಾರಣಕ್ಕಾಗಿ ಅವರಿಗೆ ಅದು ಕ್ರೆಡಿಟ್ ಆಟೋಮೆಟಿಕ್ಲಿ ಅವರಿಗೆ ಈ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಅನ್ನುವಂಥದ್ದನ್ನ ನಾವು ಅಲ್ಲಿ ಒಪ್ಕೋತೇವೆ, ಇವತ್ತು ಮಾತಾಡ್ತಾ ಇದ್ದೇವೆ. ಅದು ಸರಿ, ಅದು ಹಾಗೆ. ಆದ್ರೆ ಜೊತೆಗೆ ಹಲವಾರು ಚಿಂತಕರು, ಹಲವಾರು ತತ್ವಜ್ಞಾನಿಗಳು, ಹಲವಾರು ಕಾನೂನು ತಜ್ಞರು ವಿವಿಧ ದೇಶಗಳ ಸಂವಿಧಾನಗಳ ಅಧ್ಯಯನ ಮಾಡಿ ಇರುವಂತ ಸಂವಿಧಾನದ ಒಂದಿಷ್ಟು ಭಾಗಗಳನ್ನ ಇಲ್ಲಿ ತಂದು ಕೊಟ್ಟಿದ್ರು. ಅದನ್ನ ಸಂಕಲಿಸಿ ಡ್ರಾಫ್ಟ್ ಮಾಡುವಂತದ್ದು ಇದೆಯಲ್ಲ, ಅದು ಬಹುದೊಡ್ಡ ಜವಾಬ್ದಾರಿ ಅಂಬೇಡ್ಕರ್ ಅವ್ರ ಮೇಲಿತ್ತು. ಆ ಡ್ರಾಫ್ಟ್ ಕಮಿಟಿಗಳಿಗಿಂತ ಒಂದಿಷ್ಟು ಜನ ಅವ್ರು ಇದ್ರು ಹೆಸರಲ್ಲಿ. ಆದ್ರೆ ಅವರು ಕೆಲವೊಬ್ರು ಸತ್ತು ಹೋಗಿದ್ರು, ಕೆಲವೊಬ್ರು ಆ ಕೆಲಸಕ್ಕೆ ಬರಲಿಲ್ಲ, ಸಮಸ್ಯೆ ಆಗಿತ್ತು. ಆದ್ರೆ ಫಸ್ಟ್ ಕೆಲಸ ಮಾಡಿದಂತವ್ರು 2 ವರ್ಷ ಬಿಡದೆ ಕೆಲಸ ಮಾಡಿ ಆ ಕೆಲಸವನ್ನ ಅಂಬೇಡ್ಕರ್ ಅವ್ರು ಮಾಡ್ತಾರೆ. ಹೀಗಾಗಿ ಸಂವಿಧಾನ ಶಿಲ್ಪಿ ಅಂತ ಹೇಳ್ತೇವೆ. ಅಲ್ಲಿ ಭಾತೃತ್ವದ ಕಲ್ಪನೆ, ನ್ಯಾಯ, ಸಮಾನತೆ, ಭಾತೃತ್ವ ಇವೆಲ್ಲವುಗಳ ಕಲ್ಪನೆ ಇಟ್ಕೊಂಡು ನಾವು ಸರ್ವತಂತ್ರ, ಸ್ವತಂತ್ರ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ, ಜಾತ್ಯತೀತ ಗಣರಾಜ್ಯ ಅಂತ ಭಾರತ ಇವತ್ತು ಘೋಷಣೆ ಆಗಿ 75 ವರ್ಷ ಆಗ್ತಾ ಇದೆ. ನಮ್ಗೆ 2022 ಆಗಸ್ಟ್ 15ಕ್ಕೆ ಆಜಾದಿ ಕಾ ಅಮೃತ್ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ 75 ವರ್ಷಗಳಾದರೂ ಕೂಡ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿ ಆಗ್ತಾ ಇದೆ, ಇನ್ನಷ್ಟು ಅದ್ಭುತವಾಗಿ ಬೆಳೀತಾ ಇದೆ. ವಿದೇಶ ನೀತಿ ಇವತ್ತು ಇಡೀ ಜಗತ್ತನ್ನ ನಿಬ್ಬೆರಗೊಳಿಸ್ತಾ ಇದೆ. ಜಗತ್ತಿನ ಮಹಾಗುರುವಾಗಿ ಭಾರತ ಇವತ್ತು ಬೆಳೀತಾ ಇದೆ ಅಂತ ಹೇಳಿದ್ರೆ 75 ವರ್ಷಗಳವರೆಗೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲುಗಾಡಿ ನಿಂತಿದೆ ಅನ್ನೋದಾದ್ರೆ ಅದರಲ್ಲಿ ಅಂಬೇಡ್ಕರ್ ಅವರ ಈ ಸಂವಿಧಾನದ ಆ ಪಾತ್ರವನ್ನ ನಾವು ಬಹಳ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದನ್ನ ವಿಚಾರ ಇಟ್ಕೊಂಡು ನಾವು ಒಂದಿಷ್ಟು ಚಿಂತನೆಗಳನ್ನ ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ಇದಾದ್ಮೇಲೆ ನಮ್ಗೆ ಕೊನೆಗೆ ಬಹಳಷ್ಟು ಇನ್ನೇನು ಸಮಯ ಮೀರ್ತಾ ಇದೆ ಅಂತ ಅನಿಸ್ತದೆ ಸಮಯ. ಅಂಬೇಡ್ಕರ್ ಅವರು ತಮ್ಮ ಜನಾಂಗದ ಕುರಿತಾದ ಒಂದಿಷ್ಟು ಚಿಂತನೆಗಳನ್ನ ಮಾಡ್ತಾರೆ. ಅವರು ಏನ್ ಹೇಳ್ತಾರೆ, ಅವ್ರ ಜನರನ್ನ ನೋಡಿದಾಗ ಅವ್ರಿಗೆ ಕೋಪ ಬರ್ತಿರ್ತಾರೆ. ಏನ್ ಕೋಪ? ಈ ಕೆದರಿದ ಕೂದಲು, ಈ ಗುಳಿ ಬಿದ್ದ ಕೆನ್ಗಳು, ಬತ್ತಿ ಹೋದ ಕಣ್ಣುಗಳು, ಮಾಸಿದ ಈ ಬಟ್ಟೆಗಳು, ಏನೋ ಸ್ವಾಭಿಮಾನವೇ ಇಲ್ಲದೆ ಕೈ ಚಾಚು ಈ ಜನರನ್ನ ನೋಡಿದಾಗ ಇವರು ಹುಟ್ಟುವಾಗಲೇ ಯಾಕೆ ಸತ್ತೋಗ್ಲಿಲ್ಲ ಅಂತ ನನಗೆ ಅನ್ಸುತ್ತೆ ಅಂತ ಅಂಬೇಡ್ಕರ್ ನೋವಿನಿಂದ ಒಂದ್ ಕಡೆಗೆ ನುಡಿತಾರೆ ಅವರು ಒಂದ್ಸಾರಿ. ಯಾಕೆ, ಯಾವಾಗ ಇವರಲ್ಲಿ ಆ ಶಕ್ತಿ ಬರೋದು, ಯಾವಾಗ ಇವರಲ್ಲಿ ಜೀವ ಚೈತನ್ಯ ಅಂಕುರಿಸುದು, ಯಾವಾಗ ಇವರು ಈ ಆಳುವ, ಅವ್ರಿಗೆ ಅಂಬೇಡ್ಕರ್ ಕನಸಿತ್ತು ಒಂದು ಆಳುವ ವರ್ಗದವ್ರ ಜೊತೆಗೆ ನಾವು ಇರಬೇಕು ಅಂತ. ಆ ಗುಲಾಮಗಿರಿಯನ್ನ ಕಿರಿಸೋದು ಆಳುವ ವರ್ಗದ ಭಾಗವಾಗಿರ್ಬೇಕು ಅನ್ನುವ ಕನಸು ಅಂಬೇಡ್ಕರ್ ಅವರಿಗೆ. ಬಹಳ ನಾವು ಅಭಿಮಾನದಿಂದ ಮಾತಾಡ್ತೇವೆ. 1951ರಲ್ಲಿ ಅವರು ರಿಸೈನ್ ಮಾಡ್ತಾರೆ, ಮಂತ್ರಿಯಾಗಿರ್ತಾರೆ, ಮೊದಲ ಕಾನೂನು ಸಚಿವರವರು. ಅದರಲ್ಲಿ ನೆಹರೂರವರು ಕೂಡ ಹಲವಾರು ಇರ್ತಾರೆ. 1947 to 1951 ವರೆಗೆ ಏನು ಗೌರ್ಮೆಂಟ್ ಇರ್ತಾರೆ, ಆ ಸಂದರ್ಭದಲ್ಲಿ ನೆಹರೂರವರು ಯಾರಾದ್ರೂ ಬಂದ್ರೆ ಅವರಿಗೆ ನನ್ನ ಮಂತ್ರಿ ಮಂಡಲದಲ್ಲಿಯೇ ಒಂದು ವಜ್ರ ಅಂತ ಹೇಳಿ ಅಂಬೇಡ್ಕರ್ ಅವರನ್ನ ಪರಿಚಯ ಮಾಡ್ತಿರ್ತಾರೆ. ಅದು ಅಂಬೇಡ್ಕರ್ ಅವರ ಬಗ್ಗೆ ಅವ್ರಿಗೆ ಅಂತದ್ದು. ಆದ್ರೆ 1951ನಲ್ಲಿ ಒಂದು ಹಿಂದೂ ಕೋಡ್ ಬಿಲ್ ಅನ್ನ ಇವರು ಅಲ್ಲಿ ತಗೊಂಡ್ಬರ್ತಾರೆ. ಅದು ಪಾಸ್ ಆಗೋದಿಲ್ಲ. ಅಲ್ಲಿ ಏನಿತ್ತು ಅಂದ್ರೆ ಹೆಣ್ಣು ಮಕ್ಕಳು ಕೂಡ ಕಠಿಣ ಸ್ಥಿತಿಯೊಳಗಿದ್ದಾರೆ, ಅವ್ರಿಗೆ ಒಂದಿಷ್ಟು ಹಕ್ಕುಗಳು ಬೇಕಾಗಿತ್ತು. ಅವ್ರಿಗೆ ವಿವಾಹ ವಿಚ್ಛೇದನದ ಹಕ್ಕು ಕೊಡ್ಬೇಕಾಗಿತ್ತು, ಅವ್ರಿಗೆ ತಮ್ಮ ಪತಿನ ಅವರೇ ಆಯ್ಕೆ ಮಾಡಿಕೊಳ್ಳುವ ಹಕ್ಕನ್ನು ಕೊಡಲಾಗಿತ್ತು. ತಂದೆ ಹೋದ್ರೆ ಮಕ್ಕಳಿಗೆ ಏನು ಬರ್ತದೆ ಆಸ್ತಿ ಪಾಲು, ಹೆಣ್ಣು ಮಕ್ಕಳಿಗೆ ಆಸ್ತಿ ಪಾಲು ಬರಬೇಕಾಗಿತ್ತು. ವಿಚಾರಗಳನ್ನು ಇಟ್ಕೊಂಡು ಅವ್ರು ಅದನ್ನು ಪಾಸ್ ಮಾಡ್ತಾರೆ. ಬಟ್ ಅವತ್ತಿನ ಸಂದರ್ಭದಲ್ಲಿ ಇನ್ನೂ ಕಾಲ ಪಕ್ವ ಆಗಿರೋದಿಲ್ಲ. ಇನ್ನೂ ನಾವು ಪುರುಷ ಪ್ರಾಬಲ್ಯ ಸಮಾಜದೊಳಗೆ ಇದ್ದಂಥವರು ಅದನ್ನು ಏಕಾಲಕ್ಕೆ ಒಪ್ಕೊಳ್ಳೋಕೆ ನಮ್ಮಿಂದ ಆಗ್ಲಿಲ್ಲ. ಆ ಕೋಡ್ ಬಿಲ್ ಬಿದ್ದು ಫೇಲ್ ಆಯ್ತು. ಫೇಲ್ ಆದಾಗ ಅದಕ್ಕೆ ರಿಸೈನ್ ಮಾಡಿ ಹೊರಗೆ ಬಂದ್ಬಿಟ್ರು ಅಂಬೇಡ್ಕರ್. ಮುಂದೆ 1952ದಲ್ಲಿ ಪ್ರಥಮ ಚುನಾವಣೆಗಳು ನಡೀತವೆ, ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆಗಳು 1952ರಲ್ಲಿ. ಆಶ್ಚರ್ಯ ಏನು ಅಂದ್ರೆ
ಯಾರೋ ಈ ಮತದಾರ ಹಕ್ಕನ್ನ ಕೊಟ್ಟಿದ್ರು, ಅದೇ ಮತದಾರರು ಅಂಬೇಡ್ಕರ್ ಅವರನ್ನ ಬೀಳಿಸ್ಬಿಡ್ತಾರೆ. ಅಂಬೇಡ್ಕರ್ ಅವರು ಗೆಲ್ಲೋದಿಲ್ಲ 1952 ಮೊದಲ ಸಾರ್ವತ್ರಿಕ ಚುನಾವಣೆಯೊಳಗೆ. ಆಶ್ಚರ್ಯ. ಆದ್ರೆ ಇವ್ರು ಬಿಡಲ್ಲ, ನೆಹರೂರವರು ಅವರನ್ನ ರಾಜ್ಯಸಭೆ ಸದಸ್ಯರನ್ನಾಗಿ ಮತ್ತೆ ಸಂಪುಟಕ್ಕೆ ತಗೊಂಡು ಅವರನ್ನ ಕಾನೂನು ಸಚಿವರನ್ನಾಗಿ ಮಾಡ್ತಾರೆ. ಇವೆಲ್ಲಗಳನ್ನು ನೋಡಿದಾಗ ಅಂಬೇಡ್ಕರ್ ಅವರನ್ನ ಆ ವ್ಯಕ್ತಿತ್ವವನ್ನ ಖಂಡಿತವಾಗಿಯೂ ನಾವು ಅಲ್ಗಳೆಯೋದಕ್ಕೆ ಆಗೋದಿಲ್ಲ. ಅಷ್ಟು ಅವರು ಒಬ್ಬ ಪತ್ರಕರ್ತರಾಗಿ ಕೆಲಸ ಮಾಡ್ತಾರೆ. ಮೂಕ ನಾಯಕ ಅನ್ನುವಂತ ಪತ್ರಿಕೆ ಹೊರಡಿಸ್ತಾರೆ, ಬಹಿಷ್ಕೃತ ಭಾರತ ಅಂತ ಪತ್ರಿಕೆಯನ್ನ ಹೊರಡ್ತಾರೆ, ಜನತಾ ಸಮತಾ ಅನ್ನುವಂತ ಪತ್ರಿಕೆಯನ್ನ ಹೊರಡಿಸ್ತಾರೆ. ಹೀಗೆ ಇನ್ನೊಂದು ಪ್ರಬುದ್ಧ ಭಾರತ ಅಂತ ಹೀಗೆ 4 ಪತ್ರಿಕೆಗಳನ್ನ ಅವರು ಹೊರಡಿಸ್ತಾರೆ. ಏನೋ ಆಶ್ಚರ್ಯ, ಒಬ್ಬ ವ್ಯಕ್ತಿ ಪತ್ರಕರ್ತ ಆಗ್ತಾರೆ, ಒಬ್ಬ ವಕೀಲ ಆಗ್ತಾರೆ, ಒಬ್ಬ ಕಾನೂನು ತಜ್ಞ ಆಗ್ತಾರೆ. ಹೀಗೆ ಬಹಳ ಅದ್ಭುತವಾದಂತಹ ಒಂದು ಬದುಕನ್ನು ಅವರು ಬದುಕ್ತಾರೆ. ಇದೆಲ್ಲ ಬದುಕಿದ ಮೇಲೂ ಕೂಡ ಒಂದ್ಸಾರಿ ಅವರಿಗೆ ಅನಿಸ್ತದೆ, ನಾನು ಈ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಆದ್ರೆ ಹಿಂದೂ ಧರ್ಮದಲ್ಲಿ ಸಾಯಲಾರೆ ಅಂತ ಏನ್ ಹೇಳಿದ್ರಲ್ಲ. ಕೊನೆಗೆ ಅವರು ಒಂದ್ ದಿವಸ ಎಲ್ಲವನ್ನ ನೋಡ್ಕೊಂಡು ಒಂದ್ ನಿರ್ಧಾರಕ್ಕೆ ಬರ್ತಾರೆ, ನಾನು ನನ್ನ ಧರ್ಮವನ್ನ ಬದಲಿಸ್ತೇನೆ ಅಂತ. ಧರ್ಮವನ್ನ ಬದಲಿಸಬೇಕು ಅಕ್ಷರೇ ಯಾರ್ಯಾರು ಕ್ರಿಶ್ಚಿಯನ್ರು ಓಡಿ ಬರ್ತಾರೆ, ಅವ್ರ ಗುರುಗಳು, ಸಿಖ್ ಗುರುಗಳು ಓಡಿ ಬರ್ತಾರೆ, ಮುಸಲ್ಮಾನರ ಗುರುಗಳು ಓಡಿ ಬರ್ತಾರೆ, ನೀವು ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗಿ. ಯಾಕಂದ್ರೆ ಬಹುದೊಡ್ಡ ಜನಾಂಗ ಇದೆ. ಅಂಬೇಡ್ಕರ್ ಒಬ್ರು ಕನ್ವರ್ಟ್ ಆಗಿಬಿಟ್ರೆ ಇಡೀ ಜನಾಂಗವೇ ಆ ಒಂದು ಧರ್ಮಕ್ಕೆ ಬಂದು ಸೇರ್ತದೆ. ನಿಮ್ಗೆ ಆಫರ್ಸ್ ಗಳನ್ನ ಕೊಡ್ತಾರೆ. ಆದ್ರೆ ಅಂಬೇಡ್ಕರ್ ಅವರಲ್ಲಿ ರಾಷ್ಟ್ರ ಪ್ರಜ್ಞೆ ಮತ್ತು ಈ ದೇಶದ ನೆಲದ ಒಂದಿಷ್ಟು ಚಿಂತನೆಗಳು ಅವರ ಬದುಕಿನ ರಕ್ತದಲ್ಲಿ ಅದು ಹೋಗಿತ್ತು ಅನ್ನೋ ಕಾರಣಕ್ಕಾಗಿ ಅಂಬೇಡ್ಕರ್ ಏನ್ ಡಿಸಿಷನ್ ತಗೋತಾರೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅವ್ರು ಅಂತಾರೆ, ಕ್ರಿಶ್ಚಿಯನ್ ಧರ್ಮ ಹೊರಗಿನ ಧರ್ಮ, ಹೌದು, ಅದು ಮತ್ತೆ ಇಸ್ಲಾಂ ಧರ್ಮ ಅದು ಹೊರಗಿನಿಂದ ಬಂದ ಧರ್ಮ. ಆದ್ರೆ ಸಿಖ್ ಧರ್ಮ ಇಲ್ಲೇ ಹುಟ್ಟಿದ್ದಾದ್ರೂ ಕೂಡ ಆ ವಿಚಾರಗಳು ಒಂದಿಷ್ಟು ಬೇರೆ. ಬೌದ್ಧ ಧರ್ಮ ಇದೆಯಲ್ಲ, ಇದೇ ನೆಲದಿಂದ ಹುಟ್ಟಿದ ಧರ್ಮ. ಅದರಲ್ಲಿ ಒಂದಿಷ್ಟು ಸಮಾನತೆಯ ಹಕ್ಕಿಗಾಗಿ ಬುದ್ಧ ಮೊದಲು ಹೋರಾಡ್ತಾರೆ. ಬುದ್ಧ ಧಮ್ಮ ಅಂತ ಚಿಂತನೆಗಳು ಕೂಡ ಬರ್ತವೆ. ಹಾಗೆ ನಾನು ಬುದ್ಧ ಧರ್ಮಕ್ಕೆ ಕನ್ವರ್ಟ್ ಆದ್ರೆ ಅವರು ಒಂದು ಪಾಯಿಂಟ್ ಅನ್ನು ಹೇಳ್ತಾರೆ, ನಾನು ನಿರ್ಧಾರ ತೆಗೆದುಕೊಳ್ತೇನೆ, ಅದು ಹಿಂದೂ ಸಮಾಜಕ್ಕೆ ಹಾನಿ ಮಾಡಲಾಗದ ರೀತಿಯೊಳಗೆ ಒಂದು ನಿರ್ಧಾರ ಅಂತ ಹೇಳ್ತಾರೆ. ಅವರು ಖಂಡಿತವಾಗಿಯೂ ಕೂಡ ನಂತರದಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ಅದು ಯಾವಾಗ ಸ್ವೀಕರಿಸ್ತಾರೆ? 1956 ಏಪ್ರಿಲ್ 14ನೇ ತಾರೀಕಿನ ದಿನ ಅವರು ಈ ನಿರ್ಧಾರ ಮಾಡ್ತಾರೆ, ನಾನು ಇವತ್ತು ಬೌದ್ಧ ಭಿಕ್ಷುವಾಗ್ತೀನಿ ಅಂತ ಹೇಳಿ ದೀಕ್ಷೆ ತಗೋತಾರೆ. ಅವ್ರು ಸಾಯಿಗಿಂತ 2 ತಿಂಗಳ ಮುಂಚೆ ಇದು ಅವ್ರು ಬೌದ್ಧ ಧರ್ಮಕ್ಕೆ ಬಂದಿರೋದು. ಅವತ್ತು 5 ಲಕ್ಷ ಜನ ದಲಿತರು ಬೌದ್ಧ ದೀಕ್ಷೆಯನ್ನು ಪಡ್ಕೋತಾರೆ. ಮುಂದೆ ಅಕ್ಟೋಬರ್ ನಲ್ಲಿ 1956ರಲ್ಲಿ ಅಂಬೇಡ್ಕರ್ ಅವರು ತಮ್ಮ ಅವ್ರದ್ದು ಪ್ರಾಣ ಕಳ್ಕೊತಾರೆ. ಇದು ಅವ್ರ ಕಥೆ ನಡ್ಕೊಂಡು ಬರ್ತದೆ. ಆ ಕೊನೆಯ ದಿನಗಳಲ್ಲಿ ಅಂಬೇಡ್ಕರ್ ಅವರಿಗೆ ಬಹಳ ನೋವಾಗಿರ್ತದೆ. ಎಂತ ನೋವಾಗಿರ್ತದೆ ಅಂತ ಹೇಳಿದ್ರೆ, ಅವರು ಒಂದ್ ದಿವಸ ರತ್ತು ಅಂತ ಹೇಳಿ ಒಬ್ಬ ಬ್ರಾಹ್ಮಣ ಪಿ ಅವರಿಗೆ, ಅವ್ರು ಆಮೇಲೆ ಅವ್ರ ಮೊದಲ ಹೆಂಡತಿ ತೀರ್ಕೊಂಡಾದ್ಮೇಲೆ ಅವರು ಇನ್ನೊಬ್ರು ಡಾಕ್ಟರ್ ಸವಿತಾ ಅನ್ನುವಂತವ್ರನ್ನು ಕೂಡ ಮದುವೆ ಆಗಿರ್ತಾರೆ. ಅವ್ರು ಇರ್ತಾರೆ, ರತ್ತು ಅಂತ ಅವರ ಕಾರ್ಯದರ್ಶಿಗಳು ಇರ್ತಾರೆ. ಬಹಳ ನೋವಿನಿಂದ ಅವರು ಬೇಸಾರದಲ್ಲಿ ಇರ್ತಾರೆ. ರತ್ತು ಬಂದು ಕೇಳ್ತಾರೆ, ಯಾಕೆ ಇಷ್ಟು ಡಲ್ ಆಗಿದ್ದೀರಿ, ಏನ್ ಕಾರಣ ಅಂತ ಹೇಳಿದ್ರೆ, ನಾನು ಅಂದುಕೊಂಡದ್ದನ್ನ ನನಗೆ ಈ ಜನ್ಮದಲ್ಲಿ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ವಲ್ಲ ಅನ್ನುವಂತ ನೋವು ನನ್ ಕಾಡ್ತಾ ಇದೆ. ಯಾವ ಜನರು ನನ್ನ ಸಂವಿಧಾನದ ಫಲಗಳನ್ನ ಉಂಡು ದೊಡ್ಡ ಅಧಿಕಾರಿಗಳಾಗಿ ಬೆಳಿತಾರೆ, ಆ ಅಧಿಕಾರಿಗಳಾಗಿ ಬೆಳೆದು ನನ್ನ ಜನಾಂಗವನ್ನ ಉದ್ಧಾರ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ನೋ, ಆ ಆಸೆ ನಿರಾಶೆ ಆಗಿದೆ. ಯಾರು ಈ ಸಂವಿಧಾನದ ಮೀಸಲಾತಿಯ ಫಲವನ್ನ ಪಡ್ಕೊಂಡು ಅಧಿಕಾರಿಗಳಾಗಿದ್ದಾರಲ್ಲ, ಅವರು ತಮ್ಮ ಕೇರಿಗಳ ಕಡೆ ಕಣ್ಣೆತ್ತಿ ನೋಡ್ತಾ ಇಲ್ಲ, ಅವರ ಜನಾಂಗವನ್ನು ಉದ್ಧರಿಸುವ ಪ್ರಯತ್ನ ಮಾಡ್ತಾ ಇಲ್ಲ. ಇನ್ನಾದ್ರೂ ಬಂದು ಇದನ್ನ ನಾನು ಮಾಡಿದ ಚಳವಳಿಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅಂತಂದ್ರೆ ಅಂತವ್ರು ಯಾರೂ ಕಾಣಿಸ್ತಾ ಇಲ್ಲ. ಈ ನೋವು ನನ್ನನ್ನ ಕಾಡ್ತಾ ಇದೆ ಅಂತ ರತ್ತು ಮುಂದೆ ಬಹಳ ನೋವಿನಿಂದ ಹೇಳ್ತಾರೆ. ಕೊನೆಗೆ ಒಂದು ಮಾತು ಹೇಳ್ತಾರೆ, ರತ್ತು, ನೀನು ಈ ಜನರಿಗೆ ಒಂದು ಸಂದೇಶ ಕೊಡು. ಏನ್ ಸಂದೇಶ? ನಾನು ಬಹಳ ಕಷ್ಟಪಟ್ಟು 100 ಜನರ ವಿರೋಧದ ಮಧ್ಯದಲ್ಲಿ ಈ ದಲಿತರ ಅಭಿವೃದ್ಧಿ ಚಕ್ರವನ್ನ ಕಷ್ಟಪಟ್ಟು ಎಳ್ಕೊಂಡು ಬಂದು ಇಲ್ಲಿವರೆಗೆ ತಂದು ನಿಲ್ಲಿಸಿದ್ದೇನೆ. ಸಾಧ್ಯವಾದರೆ ಅವರಿಗೆ ಹೇಳು, ಸಾಧ್ಯವಾದರೆ ನೀವು ಇದನ್ನ ಇನ್ನಷ್ಟು ಮುಂದಕ್ಕೆ ಎಳೆದುಕೊಂಡು ಹೋಗಿ ಅಂತ. ಸಾಧ್ಯವಾಗದಿದ್ದರೆ ಅದು ಇದ್ದಲ್ಲಿಯೇ ಬಿಟ್ಟು ಬಿಡಿ ಅಂತ ಅವರಿಗೆ ಹೇಳಿ. ಆದ್ರೆ ದಯವಿಟ್ಟು ಅದನ್ನ ಹಿಂದಕ್ಕೆ ಎಳೆಯುವ ಪ್ರಯತ್ನವನ್ನ ಮಾಡಬೇಡಿ ಅನ್ನುವಂತ ಸಂದೇಶವನ್ನ ನನ್ನ ಜನರಿಗೆ ನೀವು ಕೊಡ್ಬೇಕು ಅಂತ ಅಂಬೇಡ್ಕರ್ ಅವರು ಕೇಳ್ಕೊತಾರೆ. ಇದು ಏನ್ ಅವ್ರ ಕಳಕಳಿ ಇತ್ತು ಅನ್ನೋದನ್ನ ನಮ್ಗೆ ಬಿಂಬಿಸ್ತವೆ. ಅವರ ಬದುಕನ್ನು ನೋಡ್ತಾ ಇದ್ರೆ, ಅವರು ಅಮೆರಿಕದಲ್ಲಿದ್ದಾಗ
ಅಲ್ಲೊಂದು ಅಮೆರಿಕಾದ ಕಾನ್ಸ್ಟಿಟ್ಯೂಷನ್ಗೆ 14th ಅಮೆಂಡ್ಮೆಂಟ್ ಆಗುತ್ತೆ, 4ನೇ ತಿದ್ದುಪಡಿ ಆಗ್ತದೆ. ಅದು ಅಲ್ಲಿರುವ ನಿಗ್ರೋಗಳಿಗೆ ಸ್ವಾತಂತ್ರ್ಯ ಸಿಗ್ತದೆ ಎಲ್ಲದರಲ್ಲೂ. ಅವಾಗ ಇವರು ವಿಚಾರ ಮಾಡ್ತಾರೆ, ಇಫ್ ಇಟ್ ಇಸ್ ಪಾಸಿಬಲ್ ಇನ್ ಅಮೆರಿಕಾ, ವೈ ನಾಟ್ ಇಟ್ ಇಸ್ ಪಾಸಿಬಲ್ ಇನ್ ಇಂಡಿಯಾ ಅಂತ. ಯಾಕೆ ಭಾರತದಲ್ಲಿ ಸಾಧ್ಯ ಆಗ್ಲಿಕ್ಕಿಲ್ಲ? ಇದು ಅಮೆರಿಕದಲ್ಲಿ ಸಾಧ್ಯ ಆಗಿದೆ, ಹಾಗಿದ್ರೆ ಭಾರತದಲ್ಲಿ ಸಾಧ್ಯ ಆಗುತ್ತೆ. ಈ ಕನಸನ್ನು ಕಾಣುವಂತ ಅಂಬೇಡ್ಕರ್ ಅವರು ಬಹಳ ಅದ್ಭುತವಾಗಿ ಚಿಂತನೆ ಮಾಡ್ತಾರೆ. ಅವ್ರ ಜನರಿಗೆ ಒಂದು 5 ತತ್ವಗಳನ್ನ ಅವ್ರು ಹೇಳ್ತಾರೆ. ಕಳಬೇಡ, ಕೊಲ್ಬೇಡ, ಖುಷಿ ನುಡಿಬೇಡ, ಮದ್ಯ ಸೇವನೆ ಮಾಡಬೇಡ, ಅನೈತಿಕ ಸಂಬಂಧಗಳನ್ನ ಬೆಳೆಸಬೇಡ ಅಂತ ಒಂದಿಷ್ಟು ಉತ್ತರ ಕೊಡ್ತಾರೆ. ಇನ್ನೊಂದಿಷ್ಟು ಚಿಂತನೆಗಳನ್ನು ಕೊಡ್ತಾರೆ. ಸ್ವಾಭಿಮಾನ, ಬದುಕು, ಸ್ವ ಏಳಿಗೆ ಇವೆಲ್ಲವುಗಳು ನಮ್ಮ ಬದುಕಿನ ಉಸಿರಾಗಬೇಕು ಅಂತ ಕೊಡ್ತಾರೆ. ಶಿಕ್ಷಣ, ಸಂಘಟನೆ, ಹೋರಾಟ, ಶಿಕ್ಷಣ ಪಡೆದುಕೊಂಡಂತ ಮಗು ಅದು ಹುಲಿ ರಚನೆ ಮಾಡೇ ಮಾಡ್ತದೆ ಅಂತ. ಯಾರು ಶಿಕ್ಷಣವೆಂಬ ಹುಲಿಯ ಹಾಲನ್ನ ಕುಡಿದ ವ್ಯಕ್ತಿ ಆತ ಗರ್ಜನೆ ಮಾಡ್ತಾನೆ ಅಂತ ಅನ್ನೋದು ಅಂಬೇಡ್ಕರ್ ಅವರ ಕೋಟ್. ಇತಿಹಾಸವನ್ನ ನೆನಪಿಟ್ಕೊಳ್ಳದೆ ಇರೋರು ಇತಿಹಾಸವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಕೂಡ ಅಂಬೇಡ್ಕರ್ ಅವರು ಬಹಳ ಗಟ್ಟಿಯಾಗಿ ನಮ್ಗೆ ಹೇಳ್ತಾರೆ. ಹಾಗೆ ಮೊದಲು ಶಿಕ್ಷಣವಂತರಾಗ್ರಿ, ಆಮೇಲೆ ಈ ಜನಾಂಗವನ್ನ ಸಂಘಟನೆ ಮಾಡ್ರಿ, ಆಮೇಲೆ ಹೋರಾಟಕ್ಕೆ ಹೋಗಿ ಅಂತ ಅವ್ರು ಕೊಟ್ರು. ಇವತ್ತು ದಾರಿ ತಪ್ತಾ ಇದ್ದೀವಿ ನಾವೆಲ್ಲ. ಒಂದ್ಸರಿ ಅಂತರಾವಲೋಕನ ಮಾಡ್ಕೋಬೇಕಾಗಿದೆ. ಏನು ಅಂತರಾವಲೋಕನ ಅಂತ ಹೇಳಿದ್ರೆ, ಶಿಕ್ಷಣ ಪಡ್ಕೊಡಿ ಅಂತ ಹೇಳಿದ್ರಲ್ಲ, ಶಿಕ್ಷಣ ಪಡ್ಕೊಂಡವರು, ಸೌಲಭ್ಯಗಳನ್ನು ಉಂಡವರು, ನನ್ನ ಜನಾಂಗವನ್ನ ಅಂಬೇಡ್ಕರ್ ಕಂಡ ಆಶಯಗಳನ್ನ ಈಡೇರಿಸುವಲ್ಲಿ ನಾನು ಎಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ವಿ ಹ್ಯಾವ್ ಟು ಟ್ರಾಸ್ಪೆಕ್ಟ್ ಅವರ್ ಸೆಲ್ಸ್. ನಾವು ಅಂತರಾವಲೋಕನ ಮಾಡ್ಬೇಕಾಗಿದೆ. ಪ್ರತಿಯೊಂದಕ್ಕೂ ಈ ದೇಶ ನಮ್ಮನ್ನ ಕೆಡಿಸ್ತು, ಈ ರಾಜಕಾರಣಿಗಳು ನಮ್ಮನ್ನ ಕೆಡಿಸಿದ್ರು, ಈ ಸರ್ಕಾರ ಹಾಳು ಮಾಡ್ತು ಅಂತ ಹೇಳ್ತಿರಲ್ಲ. ಅಟ್ ದ ಸೇಮ್ ಟೈಮ್ ನೀವ್ ಏನ್ ಮಾಡಿದ್ರಿ ಈ ಸಮಾಜಕ್ಕೆ? ಸರ್ಕಾರ ಈ ಸಮಾಜವನ್ನ ಎತ್ತರಿಸುವ ಪ್ರಯತ್ನವನ್ನ ಮಾಡ್ಬೇಕು, ಅದು ಕರ್ತವ್ಯ. ಆದರೆ ಮೀಸಲಾತಿಯ ಫಲಗಳನ್ನ ತಿಂದ ನಾವುಗಳು ನಮ್ಮ ಸಮಾಜ, ನಮ್ಮ ಕೇರಿಗಳ ಬಗ್ಗೆ ಎಷ್ಟು ಚಿಂತನೆಗಳನ್ನ ಮಾಡಿದ್ದೇವೆ? ಒಂದ್ಸಾರಿ ಚಿಂತನೆ ಮಾಡ್ಬೇಕಾಗ್ತದೆ. ಹಾಗೆ ಚಿಂತನೆ ಮಾಡದೆ ಹೋದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳಿಗೆ, ಚಿಂತನೆಗಳಿಗೆ ಧಕ್ಕೆ ಆಗ್ತದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕಾಗ್ತದೆ. ಅದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬಹಳಷ್ಟು ವಿಚಾರಗಳನ್ನ ಈ ಸಂದರ್ಭದಲ್ಲಿ ನಾನು ನಿಮ್ ಜೊತೆ ಮಾತಾಡಿದ್ದೇನೆ. ಹಾಗೆ ಅಂಬೇಡ್ಕರ್ ಬದುಕಿನ ಹಲವಾರು ಚಿತ್ರಗಳು ಬರ್ತವೆ. ಅದಕ್ಕೆ ಯಾವಾಗಲೂ ಹೇಳೋದು ಒಂದು ಮಾತು, ಅಂಬೇಡ್ಕರ್ ಅವರು ಶ್ರೇಷ್ಠ ದೇಶಭಕ್ತರಾಗಿದ್ರು, ಸಮಾಜ ಚಿಕಿತ್ಸಕ ಚಿಂತನೆಯ ವ್ಯಕ್ತಿಗಳಾಗಿದ್ರು, ಶೂದ್ರರು ಯಾರು ಅನ್ನುವಂತ ಪುಸ್ತಕ ಬರೀತಾರೆ, ಅದ್ಭುತ ಓದುಗರವರು. ಪ್ರೈಮರಿ ಸ್ಕೂಲ್ ನಲ್ಲಿ ಅವರಿಗೆ ಸಂಸ್ಕೃತ ಕಲಿಯೋದಕ್ಕೆ ಆಗ್ಲಿಲ್ಲ, ಆದ್ರೆ ಪರ್ಸಿ ಭಾಷೆಯಲ್ಲಿ ಕಲಿತುಕೊಂಡು ಅವರಿಗೆ ಮುಂದೆ ಎಲ್ಲ ಕಲಿತುಕೊಂಡು ಈ ದೇಶಕ್ಕೆ ಬಂದ ಮೇಲೆ ಅನಿಸ್ತದೆ, ಎಲ್ಲ ಸಂಸ್ಕೃತ ಪುಸ್ತಕಗಳನ್ನ ನಾನು ಅವು ಸಂಸ್ಕೃತದಲ್ಲೇ ಏನಿದೆ ಅದನ್ನೇ ಓದಬೇಕು ಅಂತ ಅವರಿಗೆ ಆಸೆ ಆಗ್ತದೆ. ಒಬ್ಬ ಗುರುವನ್ನ ನೇಮಕ ಮಾಡ್ಕೋತಾರೆ, ಸಂಸ್ಕೃತವನ್ನ ಕಲಿತಾರೆ, ವೇದಗಳನ್ನ ಎಲ್ಲ ಪುರಾಣಗಳನ್ನ ಎಲ್ಲವನ್ನೂ ಕೂಡ ಅವರು ಸಂಸ್ಕೃತ ಮೂಲ ಭಾಷೆಯಲ್ಲಿ ಅದನ್ನ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿ ಅದರಲ್ಲಿರುವ ಓರೆಕೋರೆಗಳ ಕುರಿತು ಹಲವಾರು ಪುಸ್ತಕಗಳನ್ನ, ಚಿಂತನೆಗಳನ್ನ ಹೊರಗೆ ಹಾಕ್ತಾರೆ. ಆದ್ರೆ ಅವರು ಕೊಟ್ಟಿರುವ ಚಿಂತನೆಗಳನ್ನ ಕೆಲವೊಂದಿಷ್ಟನ್ನು ನಮಗೆ ಬೇಕಾದಷ್ಟನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಬೇರೆ ಜನಾಂಗವನ್ನ ಬರೆಯೋದಕ್ಕೆ ಬಳಸ್ಕೊಳ್ಳುವುದಲ್ಲ. ಅವರ ಇಡಿಯಾದ ಪುಸ್ತಕಗಳಲ್ಲಿ ಭಾರತದ ಅರ್ಥವ್ಯವಸ್ಥೆ ಏನಾಗಿತ್ತು, ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಈ ಭಾರತ ಇಷ್ಟು ಸಂಪದ್ಭರಿತವಾಗಿತ್ತು ಅಂತ ನಾವು ಹೇಳಿದ್ರೆ ಕೆಲವೊಬ್ರು ನಗ್ತಾರೆ. ಆದ್ರೆ ಅಂಬೇಡ್ಕರ್ ಅವರ ಆ ಪುಸ್ತಕವನ್ನು ಓದಿದ್ರೆ ಗೊತ್ತಾಗುತ್ತೆ ಎಷ್ಟು ಶ್ರೀಮಂತವಾಗಿತ್ತು ಭಾರತ, ಎಷ್ಟು ರಫ್ತು ಮಾಡ್ತಾ ಇದ್ದೀವಿ ನಾವು, ಎಷ್ಟು ಆಮದು ಮಾಡ್ಕೊಳ್ತಾ ಇದ್ವಿ, ನಮ್ಮ ಕೃಷಿ ವ್ಯವಸ್ಥೆ ಎಷ್ಟು ಪ್ರಾಬಲ್ಯಯುತವಾಗಿತ್ತು. ಈ ಎಲ್ಲಾ ಚಿಂತನೆಗಳನ್ನ ನಾವು ಓದ್ಬೇಕು. ಬಹುಶಃ ಅಂಬೇಡ್ಕರ್ ಅವರ ಆ ಪುಸ್ತಕವನ್ನು ಓದಿದ್ರೆ ನಮ್ಮಲ್ಲಿಗೆ ಒಬ್ಬ ಅತ್ಯಂತ ದೇಶಭಕ್ತ ಜಾಗೃತ ಆಗ್ತಾನೆ. ಆ ಶಕ್ತಿ ಅಂಬೇಡ್ಕರ್ ಅವರ ಚಿಂತನೆಗಳಿಗಿದೆ. ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಸಂದರ್ಭದಲ್ಲಿ ಈ ದಿನ ಅಂಬೇಡ್ಕರ್ ಕುರಿತಾದ ಹಲವು ಚಿಂತನೆಗಳನ್ನ ನಿಮ್ಗೆ ಹಂಚ್ಕೊಂಡಿದ್ದೀನಿ. ಆಗ್ಲೇ ನಮ್ ಸರ್ ಹೇಳ್ತಿದ್ರು ಎಂತ ದೇಶಭಕ್ತರಾಗಿದ್ರು ಅಂತ ಹೇಳಿದ್ರೆ, ಒಂದ್ಸಾರಿ ಮಹಾರಾಷ್ಟ್ರದ ಚೀಫ್ ಮಿನಿಸ್ಟರ್ ಜೊತೆಗೆ ಅವ್ರು ಇರ್ಬೇಕಾದ್ರೆ ಅಲ್ಲಿ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಹೇಳ್ತಾರಂತೆ, ಐ ಆಮ್ ಇಂಡಿಯನ್ ಫಸ್ಟ್, ಮಹಾರಾಷ್ಟ್ರಿಯನ್ ನೆಕ್ಸ್ಟ್ ಅಂತ ಹೇಳ್ತಾರಂತೆ. ಅದಕ್ಕೆ ಪ್ರತಿಯಾಗಿ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ವಿ ಆರ್ ಇಂಡಿಯನ್ ಫಸ್ಟ್ ಅಂಡ್ ಲಾಸ್ಟ್ ಅಂತ. ನಾವು ಮೊದಲು ಭಾರತೀಯರೇ, ಆಮೇಲೂ ಭಾರತೀಯರೇ, ಕೊನೆಗೂ ಭಾರತೀಯರೇ ಅನ್ನುವಂಥದ್ದನ್ನ ಅಂಬೇಡ್ಕರ್ ಅವರು ಹೇಳ್ತಾರೆ. ಈ ಚಿಂತನೆಗಳನ್ನು ಇಟ್ಕೊಂಡು ನಾವು ನೋಡಿದಾಗ ಕುಮಾರ್ ಅಂಬೇಡ್ಕರ್ ಅವರನ್ನ ಈ ದಿಶೆಯೊಳಗೆ ನೋಡ್ಬೇಕಾಗ್ತದೆ. ಮತ್ತು ಅವ್ರು ಇವತ್ತೇನು ಒಂದಿಷ್ಟು ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟದ ದಾರಿ ತಪ್ಪದ ಹಾಗೆ ನೋಡ್ಕೊಳ್ಬೇಕಾಗಿದೆ. ಕೆಲವು ಜನರು ಆ ಹೋರಾಟದ ದಿಕ್ಕನ್ನ ಬದಲಿಸಬಾರದು. ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಸಾಕಾರಗೊಳಿಸಬೇಕು, ಶಿಕ್ಷಣ ಪಡಿಬೇಕು, ಸಂಘಟಿತರಾಗಬೇಕು, ತಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕು,
ಈ ದಿಶೆಯೊಳಗೆ ಅತ್ಯಂತ ಒಂದು ಸರಿಯಾದ ಮಾರ್ಗದಲ್ಲಿ ಅವ್ರು ಹೋಗೋದಾದ್ರೆ, ಈ ಸಾಮರಸ್ಯ ಕದಡದೇ ಇದ್ರೆ, ಈ ಮುಖ್ಯ ಪ್ರವಾದಗಳಿಗೂ ಈ ಹಿಂದೂ ಅಂತ ನಾವೇನ್ ಅನ್ಕೊಂಡಿದ್ದೇವೆ, ಆ ದಲಿತರು ಕೂಡ ಹಿಂದೂಗಳೇ ಅನ್ನೋದನ್ನ ನಾವು ಏನಾದರೂ ಗಣನೆಗೆ ತೆಗೆದುಕೊಳ್ಳದೆ ಹೋದ್ರೆ ಬರಲಿರುವ ದಿನಮಾನಗಳಲ್ಲಿ ಬಹುದೊಡ್ಡ ಗಂಡಾಂತರ ಹಿಂದೂ ಸಮಾಜಕ್ಕೆ ಖಂಡಿತವಾಗಿಯೂ ತಡ್ತದೆ ಅನ್ನೋದು ಈ ಸಂದರ್ಭದಲ್ಲಿ ನೆನಪಿಸಬೇಕಾಗಿದೆ. ದಲಿತರನ್ನ ಇನ್ನೂ ದೂರವೇ, ಇನ್ನೂ ನಾವು ಕುವೆಂಪು ಅವ್ರು ಹೇಳ್ತಾರಲ್ಲ, ಇನ್ನೂ ನಾವು ನಿನ್ನೆತ್ತರಕ್ಕೆ ಏರಲಾಗದೆ ಮತವೆಂಬ ಮುಸುಕಿನೊಳಗೆ ಸಿಕ್ಕಿ ತತ್ತರಿಸುತ್ತೇವಯ್ಯ ತಂದೆ, ಬಾ ವರ್ಣಸಂಕರದ ಹೊಂಡದಿಂದ ಹೊರಗೆಳೆದು ಭಾಗವತ ಗಂಗೆಯನ್ನ ಕರೆದು ನಮ್ಮನ್ನು ಉದ್ಧರಿಸು ಬಾ ತಂದೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದೆ ಅಂತ ಬಸವಣ್ಣವ್ರ ಬಗ್ಗೆ ಬರೆಯುವಾಗ ಕುವೆಂಪು ಅವ್ರು ಹೇಳ್ತಾರಲ್ಲ, ಇವತ್ತಿಗೂ ಕೂಡ ಇನ್ನೂ ಕೇರೆಗಳಿದ್ದಾವೆ, ಇನ್ನೂ ಅಸ್ಪೃಶ್ಯತೆ ಜೀವಂತವಾಗಿದೆ, ಆದ್ರೆ ಬಹಳಷ್ಟು ಕಡಿಮೆ ಆಗಿದೆ. ನಾವೆಲ್ಲ ಬುದ್ಧ ಬಂದ್ರು ಈ ವ್ಯವಸ್ಥೆ ಬದಲಾಗ್ಲಿಲ್ಲ, ಬಸವಣ್ಣ ಬಂದ್ರು ವ್ಯವಸ್ಥೆ ಬದಲಾಗ್ಲಿಲ್ಲ, ಆದ್ರೆ ಅಂಬೇಡ್ಕರ್ ಅವರು ಬಂದ್ರು. ಇಲ್ಲಿ ನಮಗೆ ಆ ಜನಾಂಗಕ್ಕೆ ನಮ್ಮ ಕರುಣೆ, ನಮ್ಮ ಔದಾರ್ಯ ಬೇಕಾಗಿರ್ಲಿಲ್ಲ, ಅವರಿಗೆ ಶಾಸನಬದ್ಧ ಸಂವಿಧಾನಬದ್ಧ ಹಕ್ಕುಗಳು ಬೇಕಾಗಿತ್ತು. ಯಾವತ್ತೂ ಅಂಬೇಡ್ಕರ್ ಸಂವಿಧಾನ ಮಾಡಿ ಆ ಸಂವಿಧಾನದಲ್ಲಿ ಅವರಿಗೆ ಒಂದಿಷ್ಟು ಸಂವಿಧಾನಾತ್ಮಕ ಹಕ್ಕುಗಳನ್ನ ಕೊಟ್ಟರು, ಅವತ್ತು ಅವರು ಒಂದಿಷ್ಟು ಬಲಾಢ್ಯರಾಗಿ ಶಿಕ್ಷಣ ಪಡೆದು ಗರ್ಜಿಸುವುದಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ. ಹಾಗೆ ಹೇಳ್ತಾ ಕೊನೆಗೆ ಒಂದ್ ಮಾತು ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ದೇಶದಲ್ಲಿ ದೇವಸ್ಥಾನದ ಗುಡಿಯ ಗಂಟೆಯನ್ನ ಬರೋದಕ್ಕಾಗಿ ಇರುವ ಕ್ಯೂ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಕ್ಯೂ ಶಾಲೆಯ ಗಂಟೆಯನ್ನ ಬಾರಿಸುವಲ್ಲಿ ದೊಡ್ಡ ಕ್ಯೂ ಇರಬೇಕು ಅನ್ನೋದನ್ನ ಹೇಳ್ತಾರೆ. ಅದರ ಅರ್ಥ ಏನು? ಹೆಚ್ಚು ಶಿಕ್ಷಣ ಪಡಿಬೇಕು ಅನ್ನುವಂಥದ್ದೇ ಆಗಿರ್ತದೆ. ಆದ್ರೆ ಅವರು ಮಹಾ ಕಬೀರರ ದೋಹೆಗಳನ್ನ ಹೇಳ್ಕೊಂಡು ಅಧ್ಯಾತ್ಮದ ಪರಂಪರೆ ಒಳಗೆ ಬರೋದು, ಬೌದ್ಧ ಧರ್ಮವನ್ನು ಇಡಿಯಾಗಿ ಪ್ರೀತಿಸ್ತಾರೆ ಅಂದ್ರೆ ಅವ್ರು ಭಾರತವನ್ನು ಪ್ರೀತಿಸ್ತಾರೆ ಅಂತಾನೆ ಅರ್ಥ. ಅಷ್ಟು. ಆದ್ರೆ ಭಾರತದಲ್ಲಿರುವ ಈ ಒಂದಿಷ್ಟು ದೋಷಗಳ ಬಗ್ಗೆ ಅವರು ನಿಂದಿಸ್ತಾರೆ ಹೊರತು ಇಡೀ ಭಾರತವನ್ನ ಅಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಈ ದಿಶೆ ಒಳಗೆ ಒಂದಿಷ್ಟು ಅವಕಾಶ ನಮ್ಗೆ ಸಿಕ್ತು, ಮಾತನಾಡಿದೆ. ಇದಕ್ಕೆ ಕುಮಾರ್ ಸರ್ ಮತ್ತೆ ಕರೆದಿದ್ದೀರಿ. ಇವತ್ತು ಇಲ್ಲೇ ಕುತ್ಕೊಂಡೇ ನಾವು ಇವತ್ತು ನಿಮ್ ಜೊತೆ ಮಾತಾಡೋದಕ್ಕೆ ಒಂದು ಟೆಕ್ನಾಲಜಿ ಸಪೋರ್ಟ್ ಅನ್ನ ದಿನಕರ್ ಜೋಶಿ ಸರ್ ಕೊಟ್ಟಿದ್ದಾರೆ. ನಾನು ಬಹಳ ಅತ್ಯಂತ ಪ್ರೀತಿಯಿಂದ ವಂದನೆಗಳು, ಧನ್ಯವಾದಗಳು ಸರ್ ತಮಗೆ. ಒಂದು ಗಂಟೆ, ಅರ್ಧ ಗಂಟೆ ಅಂದಿದ್ದೆ, 1 ಗಂಟೆ ನಿರಂತರವಾಗಿ ನೀವು ಮಾತುಗಳು ಕೇಳ್ತಾ ಇದ್ದರೆ ನಮಗೊಂದು ರೋಮಾಂಚನ ಸರ್. ಬಹಳಷ್ಟು ಖುಷಿ ಅನಿಸ್ತು ಸರ್. ಅಶೋಕ್ ಅಂಚಲಿ ಸರ್ ಆಗಾಗ ನಮ್ ಜೊತೆ ಯಾವಾಗ್ಲೂ ನಮಗೆ ಬೆನ್ನೆಲುಬಾಗಿ ನಿಂತು ನಮಗೆ ಮಾರ್ಗದರ್ಶನ ಮಾಡುವ ಕಾರ್ಯಮೂರ್ತಿಗಳು. ನಾ ಬಹಳ ಫೋನ್ ಹಚ್ತೀನಿ ಸರ್ಗೆ, ನಾ ಬಹಳ ಜೀವತಿದ್ದೀನಿ ಸರ್, ಅಲ್ಲಿ ಹೊಂಟೀನಿ ಇಲ್ಲಿ ಹೊಂಟೀನಿ ಸರ್, ನಾ ಗೈಡೆನ್ಸ್ ಮಾಡ್ರಿ, ನನಗೆ ಹೇಳ್ರಿ ಸರ್ ಅಂತೇಳಿ. ಯಾಕಂದ್ರೆ ಅಲ್ಲಿ ಜ್ಞಾನದ ಬುತ್ತಿ ಇದೆ, ಒಂದು ಅಗಾಧವಾದ ಸಮುದ್ರ ಇದೆ, ಅದರಲ್ಲಿ ನಾವು ನೀರು ತೊಳುವಂತ ಪ್ರಯತ್ನವನ್ನ ಸರಿ ಮಾಡ್ತೀವಿ ಸರ್. ಆಕ್ಚುಲಿ 11:00ವರೆಗೆ ಯಾರು ಬರ್ತಾರೆ ವಿಚಾರ ಮಾಡಿ. ಇವತ್ತಿನ ಕಾಲದಾಗ 10:00ವರೆಯಿಂದ 11:00ವರೆ ನಮಗ ಕುಂತ್ಕೊಂಡು ಇಷ್ಟು ಚೆನ್ನಾಗಿ ಅದ್ಭುತವಾದಂತ ವಿಚಾರಗಳನ್ನ ಹೇಳಿಕೊಟ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೈಜ ವಿಚಾರಗಳನ್ನ ಕೇವಲ ಒಂದೇ ದಿನ ಏಪ್ರಿಲ್ 14ನೇ ತಾರೀಕು ಫೋಟೋ ಇಟ್ಟು ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡೋದಾಗಬಾರದು. ಅವ್ರ ವಿಚಾರಗಳು ಇಂಥ ಚಿಂತಕರಿಂದ ನೀವು ಕೂಡ ಜ್ಞಾನವಂತರಾಗಿ ಮನೆ ಮನೆಗಳಿಗೆ ಅಂಬೇಡ್ಕರ್ ಅವರ ವಿಚಾರಗಳು ಮುಟ್ಟುವಂತ ಪ್ರಯತ್ನ ಆಗ್ಬೇಕು. ಯಾಕಂದ್ರೆ ಅವರು ತಮಗಾಗಿ ಬದುಕಲಿಲ್ಲ, ಇಡೀ ಕುಟುಂಬಕ್ಕಾಗಿ, ಇಡೀ ರಾಷ್ಟ್ರಕ್ಕಾಗಿ ಬದುಕಿದ್ರು, ಇಡೀ ದೇಶಕ್ಕಾಗಿ ಬದುಕಿದ್ರು, ಇಡೀ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರು. ಆಗಲೇ ಸರ್ ಹೇಳ್ತಾ ಇದ್ರು, ಜಿನ್ನಾ ಅವರು ಮುಕ್ಕೊಂಡಿದ್ರು, ಗಾಂಧೀಜಿ ಅವರು ಮುಕ್ಕೊಂಡಿದ್ರು, ಯಾಕಂದ್ರೆ ಅವ್ರ ಜನ ಎಚ್ಚರಾಗಿದ್ರು ಅಂತ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಶ್ನೆ ಮಾಡಿದ ಸಮಯದಲ್ಲಿ ನನ್ನ ಜನ ಇನ್ನೂ ಮುಕ್ಕೊಂಡಿದ್ದಾರೆ, ನಾನು ಹೇಳಲೇಬೇಕು ಅನ್ನುವಂತ ಇಡೀ ಸಮುದಾಯವೇ ತಮ್ಮ ಕುಟುಂಬ ಅಂತೇಳಿ ಪ್ರಯತ್ನ ಪಟ್ರು. ಸರ್ ಬಹಳಷ್ಟು ಚಿಂತನೆಗಳನ್ನ ಹೇಳುವಂತ ಸಮಯದಲ್ಲಿ ಅವರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಗು ಸಣ್ಣ ಪಾಪೋದು ಗಂಗಾಧರ ಅಂತೇಳಿ ಜನ್ಮ ತಾಳಿರ್ತದೆ. ಆ ಮಗು ಸಾವನ್ನಪ್ಪಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮ ಪತ್ನಿ ಹೇಳ್ತಾರೆ, ಇಲ್ಲ ನನ್ನ ಮಗ ತೀರ್ಕೊಂಡಿದೆ, ನಮ್ಮ ಸ್ವಂತ ಮಗು ತೀರ್ಕೊಂಡಿದೆ, ನೀವು ದುಂಡು ಮೇಜಿನ ಸಮ್ಮೇಳನಕ್ಕೆ ಅಟೆಂಡ್ ಆಗ್ತಾರೆ ಎಂದಾಗ ನನ್ನ ಒಂದು ಮಗು ತೀರ್ಕೊಂಡಿರ್ಬೋದು, ಆದ್ರೆ ಸಮಸ್ತ ನನ್ನ ಸಮುದಾಯದ ಎಲ್ಲವೂ ನನ್ನ ಮಕ್ಕಳು, ಅವರಿಗಾಗಿ ನಾನು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಆ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗಿ ಅಟೆಂಡ್ ಆಗಿ ಭಾರತೀಯರ ಪರವಾಗಿ ವಾದ ಮಾಡಿದ್ರಲ್ಲ, ಅದು ಅಂಬೇಡ್ಕರ್ ಅವರು. ಅಂತ ಮಹಾನ್ ನಾಯಕ ನಮ್ಮ ಜೊತೆಯಲ್ಲಿ ಇಂಥ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದಾರೆ. ಆ ಭೂಮಿಯಲ್ಲಿ ನಾವು ಹುಟ್ಟಿದ್ದೇವೆ ಅಂದ್ರು ಇದೊಂದು ಪುಣ್ಯದ ಕಾರ್ಯ ಅನ್ನುವಂತ ಮಾತನ್ನು ಹೇಳ್ತಾ, ಸರ್ ಮಾರ್ಗದರ್ಶನ, ಅವರ ಆಶೀರ್ವಾದ ಹಂಚಲಿ ಸರ್ ಯಾವತ್ತೂ ನಮ್ಮ ಜೊತೆ ಇರ್ತಾರೆ ಅನ್ನುವಂತ ಭಾವನೆಯೊಂದಿಗೆ ಸರ್ಗೆ ಎಷ್ಟು ಫೋನ್ ಮಾಡಿದ್ನಲ್ಲ ಅದ್ರ 3 ಪಟ್ಟು ನಾನು ದಿನಕರ್ ಜೋಶಿ ಸರ್ ಹೋಗಿ ಫೋನ್ ಮಾಡಿ, ಸರ್ ಏನಾಯ್ತ್ರಿ ಸರ್, ಏನಾಯ್ತ್ರಿ ಅಂತೇಳಿ ಅವರಿಗೂ ನಾನು ಇವತ್ತ ಸಾಕಷ್ಟು ಅವರಿಗೆ ತೊಂದರೆ ಕೊಟ್ಟೆ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ
ಅವರ ಜ್ಞಾನದ ದಾಸೋಹ ಆಗಲಿ ಅನ್ನುವಂತ ಉದ್ದೇಶಕ್ಕಾಗಿ ಇವತ್ತಿಂತ ಒಂದು ಚಿಂತನಾಗೋಷ್ಠಿಯನ್ನ ನಾವು ಏರ್ಪಡಿಸಿದೆವು. ಮತ್ತೆ ಆಗಾಗ ಸಾಕಷ್ಟು ಕಾರ್ಯಕ್ರಮಗಳನ್ನ ಸರ್ ಜೊತೆಯಲ್ಲಿ ನಾವು ಮಾಡ್ತಾ ಆ ಸರ್ಗೆ ಇನ್ನೂ ಆರೋಗ್ಯ, ಆಯುಷ್ಯ, ಒಂದು ಅಗಾಧವಾದ ಶಕ್ತಿ ಕೊಡ್ಲಿ, ಅವರು ಸಾವಿರಾರು ಜನರ ಬಾಳಿಗೆ ಬೆಳಕಾಗಲಿ. ಬಸವಣ್ಣನವರು ನಡೆದು ಬಂದ ದಾರಿಯನ್ನ, ಬುದ್ಧ ಅವರು ನಡೆದು ಬಂದ ದಾರಿಯನ್ನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಎಲ್ಲೋ ಒಂದ್ ಕಡೆ ಮೂಲೆ ಗುಂಪಿಯಾಗಿ ಉಳಿಬಾರದು ಅಂತ ವ್ಯಕ್ತಿಗಳ ಆ ನೇತೃತ್ವದಲ್ಲಿ ಸಾಗಲಿ ಅನ್ನುವಂತ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಮಸ್ತ ಅನ್ನ ಅಕಾಡೆಮಿಯ ಬಿಸಿ ಊಟದ ಬಳಗದ ಪರವಾಗಿ ಸರ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸರ್ ನಮಸ್ಕಾರ. ಸರ್ ಧನ್ಯವಾದಗಳು ಸರ್. ನಮಸ್ತೆ ಸರ್ ನಮಸ್ಕಾರ.